ಎಲ್ಲಿಗಿಲ್ಲ ಹೊಂಟೆ ಮದುವೆ ಆಗಿ ಇನ್ನು 10 ದಿನ ಆಗಿಲ್ಲ ಹಾಗೆ ಬೀದಿಗೆ ನಡೆಯಕ್ಕೆ ಹೊಂಟೇನೋ ಒತ್ತರನ್ನ ಯಾಕೆ ಬೋದಿಯಾ ಬೈದೇನು ಎಲ್ಲಿಗಿಲ್ಲ ಹೊಂಟೆ ಅದೇ ನನ್ನ ಸ್ನೇಹಿತರನ್ನ ನೋಡ್ಕೊಂಬರ್ತೀನಿ ಹೋಗ್ಲಾ ಕುಡುಕ ನನ್ನ ಮಗನೇ ಬಿಗ್ ನಾಸಿ ಆಗಲೇ ನಾಲ್ಗೆ ಕಡೆ ಶುರು ಆಯ್ತಿಲ್ಲ ಹಾಳಾಡ್ಬೋದು ಈ ಅತ್ತಿಗೆ ಮಹಾಲಕ್ಷ್ಮಿಗೆ ಗಂಗೆ ಬಂದವಳು ನಂಗೇನು ಯೋಚನೆ ಇಲ್ಲ ಬಿಡು ನೋಡ್ದ ನನ್ನ ಮ್ಯಾಗ ನಿನ್ಗೆ ಎಳ್ಳಷ್ಟು ಕಿರಿತನೇ ಇಲ್ಲ ನಾನು ಹೋಗ್ತೀನಿ ಹೋಗು ಹಾಳಾಗೋದು ಸೋಂಬೇರಿ ನನ್ನ ಮಗಂತಂದ ಅಲ್ಲವಾ ಮದುವೆ ಆಗಿ 10 ದಿನನೂ ಆಗಿಲ್ಲ ಆಗ್ಲೇ ಆಚೆ ಹೋಗ್ಬೇಕಂತ ಹೊಂಟವನೇ ನೇತು ನೋಡ್ಬೇಕು ಅಂತ ನಂತರ ಬೊಗಳೆ ಬಿಡ್ತವನೆ ಬೊಗಳೆಯ ಅವನಿಗೆ ನಾಲ್ಗೆ ಕಡಿದಿದ್ದ ಕಾಣವ ನಾಲ್ಗೆ ಮೇಲೆ ಒಂದು ತೊಟ್ಟು ಸಾರ ಇದ್ದಿದ್ದನ್ನೇ ಮನಸ್ಸು ಸಮಾಧಾನ 3 ಹೊತ್ತು ಕುಡಿತಾನೆ ಇರ್ತಾನೆ ಪ್ರಾಣಿ ಅವ್ವ ಈ ಚಟನೆ ಹೆಂಗಾದ ಮಾಡಿ ಬಿಡ್ಸವ ಅವ್ವ ಈ ಸಣ್ಣ ಮಗನಿಗಿದ್ಲು ಮುಂದೆ ನನಗೆ ದೊಡ್ಡ ಯೋಚನೆ ಆಗಿದೆ ಕಣವ ನಂಗಂತೂ ಹೇಳಿ ಸಾಕಾಗೈತೆ ಸಂಕಟದಿಂದ ಬಂದ್ರೆ ತೀರ್ಥ ಅಂತಾರಲ್ಲ ಹಂಗೆ ನೀನ್ ಹೇಳಿದ್ರೆ ಅದಕ್ಕೆ ಬೆಲೆ ಕಣವ ಏನಂತೀಯ ಬೇಸರ ಮಾಡ್ಕೊಂಬೇಡಿ ಮಾವಯ್ಯ ಮೊದಲು ಹಿಂಗಿರ್ಲಿಲ್ಲ ಕಣವ ಬಹಳ ಚಂದಾಕಿದ್ದ ನನ್ ಜೊತೆಲಿ ಹೊಲ ಉಳಕ್ಕೂ ಬರ್ತಿದ್ದ ಸಹಾಯ ಮಾಡ್ತಿದ್ದ ಇದ್ದಕ್ಕಿದ್ದಂಗೆ ಅವನ ಹೆಂಡ್ರು ಪುಟ್ಟಾಯಿನ ನನ್ನ ಕೈಗಿಟ್ಟು ಸತ್ತೋಗ್ಬಿಟ್ರು ಆವಾಗಿಂದ ಹಿಂಗಾದ ಅದೇ ಬೀದಿಲಿ ಕುಡ್ಕೊಂಡು ಸಾಯ್ತಾ ಬಿದ್ದಿರ್ತಾನೆ ಹೇಳೋರಿಲ್ಲ ಕೇಳೋರಿಲ್ಲ ಅಟ್ಕಸ್ಬಿ ನನ್ ಮಗಂತಂದು ನನಗೆ ಇವತ್ತು ಯೋಚನೆಗಿಂತಲೂ ಆ ಹೆಣ್ಮಗ ಪುಟ್ಟಿ ಯೋಚನೆ ಜಾಸ್ತಿ ಆಗತ್ತೆ ಪಾಪ ಹುಟ್ಟಿದ ತಕ್ಷಣದ ತಾಯಿ ಕಳ್ಕೊಂಡ್ಬಿಡ್ತು ಕೂಸು ಈ ಕೇರಿ ತಾಯಂದ್ರ ಆರೈಕೆಯಿಂದಲೇ ಪುಟ್ಟಿ ಬೆಳೆದು ಇನ್ ಮುಂದೆ ಆ ಹೆಣ್ಮಗಳು ಬಾಳೆಂಗೆ ಅಂತ ಯೋಚನೆ ಮಾಡ್ತಿದ್ದೆ ಈ ಅಟ್ಟಿಗೆ ಒಂದು ಹೆಣ್ಮಗ ಅಂತ ದಿಕ್ಕಿರ್ಲಿ ಅಂತ ನೀನ್ ನೋಡಿ ಬಸವನಿಗೆ ಕಟ್ಟಿದೆ ನೀವ್ಯಾಕೆ ಬೇಸರ ಮಾಡ್ಕೋತೀರ ಬುಡಿ ಮಾವಯ್ಯ ಇವತ್ತೆಲ್ಲ ನಾಳೆ ಸರಿ ಹೋಯ್ತದೆ ಏನ್ ಸರಿ ಹೋಗುತ್ತವ ನಂಗೂ ವಯಸ್ಸಾಗೋಯ್ತಲ್ಲವ ನಾನಿನ್ನೂ 7 ದಿನ ಅಂತ ಆ ಕೂಸ್ ನೋಡ್ಕೊಳಕಾಯ್ತದೆ ಅವ್ವ ಗಂಗಮ್ಮ ನೀನು ಶಿವನ್ ತಲೆಯಲ್ಲಿರೋ ಗಂಗೆ ಮನಸ್ಸಿನಲ್ಲೋಳು ಅಂತ ನಿನ್ ಕೈಗೆ ಪುಟ್ಟಾಯಿನ ಒಪ್ಪಿಸ್ತಾ ಇದ್ದೀನಿ ಕಣಮ್ಮ ಅವಳನ್ನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅಂತ ತಿಳ್ಕೊಂಡು ನೋಡ್ಬೇಕು ಕಣವ ನನಗ್ ಉಣ್ಣಕ್ಕಿಲ್ದ್ರು ಆ ಮಗುಗೆ ಉಣ್ಣಕ್ಕಿರ್ತಿದ್ದೆ ಕಣವ ನನ್ ಕಷ್ಟ ಆದಾಗ ಆ ಮಗುಗೆ ಕಷ್ಟ ಬರ್ದಂಗೆ ನಾನು ನೋಡ್ಕೊಳ್ತಿದ್ದೆ ಕಣವ ನೋಡ್ಕೊಳ್ತಿದ್ದೆ ಮಾವಯ್ಯ ಇನ್ಮೇಲೆ ನೀವು ಪುಟ್ಟಿ ಯೋಚನೆ ಬಿಟ್ಬಿಡಿ ಅದನ್ನ ನಾನು ನನ್ ಮಗಿನಂಗ್ ನೋಡ್ಕೊಂತೀನಿ ಮಾವಯ್ಯ ನಿನ್ ಮಾತು ಕೇಳಿ ನನ್ ಎದೆ ತಣ್ಣಿಗಾಯ್ತು ಕಣವ ನಾನಿನ್ನು ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ ಕಣವ ಬಿಡ್ತು ನಿಮ್ಮ ಮಾವಯ್ಯ ಇದೆಂತ ಮಾತು ಅಂತ ಆಡ್ತೀರಾ ಅಲ್ಲ ನೀವಿನ್ನೂ ಅವಳ ಲಗ್ನ ನೋಡ್ಬೇಕು ಅವಳು ಹುಟ್ಟೋ ಮಗುನ್ ನೋಡ್ಬೇಕು ಮಾವಯ್ಯ ನೀವ್ ಈ ಯೋಚನೆ ಎಲ್ಲ ಬಿಟ್ಟು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರಿ ಸರಿ ಕಣವ ಪುಟ್ಟಿ ಅಲ್ಲವಾ
ಹೇಳ್ಬೇಕಾದ್ರೆ ಹಂಗೆಲ್ಲ ಅಲ್ಲಾಡ್ಬಾರ್ದು. ಸ್ವಲ್ಪ ಸುಮ್ನೆ ಕುಂತ. ನೀ ಹಾಡು ಹೇಳಿದ್ರೆ ನಾನ್ ಸುಮ್ಕೆ ಕುತ್ಕತೀನಿ. ಪುಟ್ಟಿ, ನಂಗ್ ಯಾವ ಆಡಾಸೆನೂ ಬರಕಿಲ್ಲ. ಹೋಗು, ನಿಂತವ ಜಡೆ ಎಣ್ಕೊಳಕಿಲ್ಲ. ಅಜ್ಜಯ್ಯ ಹಾಡು ಹೇಳ್ಕಂಡೆ ಜಡೆ ಎಣಿತಿತ್ತು ಗೊತ್ತಾ? ಗಂಗವ್ವ, ಪುಟ್ಟಿಗೆ ಜಡೆ ಹಾಕ್ಬೇಕಾದ್ರೆ ನಾನ್ ಯಾವಾಗ್ಲೂ ಪದ ಹೇಳ್ಕೊಂಡೇ ಜಡೆ ಎಣಿತಾ ಇದ್ದೆ. ಅದಕ್ಕೆ ಅವಳು ಗಲಾಟೆ ಮಾಡ್ತಾವಳೆ. ನೋಡವ್ವ ಪುಟ್ಟವ್ವ, ಅವ್ವ ಜಡೆ ಹಾಕ್ಬೇಕಾದ್ರೆ ಹಂಗೆಲ್ಲ ಗಲಾಟೆ ಮಾಡ್ಬಾರ್ದು. ಸುಮ್ನೆ ಹಾಕಿಸ್ಕೊ. ಹೋಗಜ್ಜಯ್ಯ, ಅವ ಹಾಡು ಹೇಳಲ್ಲ ಅಂತೈತೆ. ನೀನೇ ಹೇಳು. ಹೇಳ್ತೀನಿ ಕಣವ್ವ, ಗಲಾಟೆ ಮಾಡ್ದೆ ಜಡೆ ಎಣಿಸ್ಕೊ. ಅಲ್ಲ ಎಣಿಸ್ಕೋಬೇಕು. ಹಂಗಾದ್ರೆ ನೀನೇ ಹಾಡು. ಮತ್ತೆ ಹಾಡ್ತೀನಿ ತಾಳವ್ವ. ಗೆಪ್ತಿನೇ ಬರ್ತಾ ಇಲ್ವಲ್ಲ, ಯಾವ್ದು ಹಳ್ಳಿ ಮಗಿಗೆ? ಹಾಡ್ತೀನಿ ತಾಳು. ಹಾಡು ಹೇಳು ಮತ್ತೆ. ಹೇಳ್ತೀನಿರು. ಅಗ್ಸ ನಿನ್ನಲ್ಲಿ ಜನಕ್ಕೆ ಸೊಕ್ಸು ಕಾಣ್ಲ, ಇದನ್ನಗ್ಸಾರ ಮಾಡೋ ಬಡ್ಡಿ ಮಗನ್ಯಾರ್ಲ. ನಿತ್ಯಾಲು ಕತ್ತೆಗಳೊತ್ತ ಬಟ್ಟೆಯ ತಂದು ಗೊತ್ತಿಲ್ಲ ದೊಡ್ಡ ಮನ್ಸ ನೆತ್ತಿ ಮೇಲೆ. ಎಲ್ಲ ಬರ್ತೀಯ? ಆಗೋಯ್ತೇನೋ ಲಗ್ನ. ಬಹಳ ಹುಷಾರಿಕ್ಕಲ್ಲ ನೀನು. ಇನ್ನೊಂದೇನ ಮಗಳು ಹಾಕಬಿಟ್ಟೆ. ಆಡ್ಲಿಲ್ಲ ಅಂದ್ರೆ ರಂಗತಿ ಬಿಡ್ಬೇಕಲ್ಲ. ಭೂಮ ಹಾಕೊಂಡು ತುಳಿದು ಬಿಡ್ತಾರೆ ನನ್ನ ಮಗನ್ನ. ಯಾಕಲ ಸುಮ್ಕಾಬಿಟ್ಟೆ? ನಾಲ್ಗೆ ಸೇಟಾಗದ ಬೀಳ್ದೆ. ನಾಲ್ಗೆ ಎಕಡಾಗೋಗ್ಬಿಟ್ಟೈತ್ ಕಣ್ಲ. ಲೇ ತಿಮ್ಮ, ಒಂದ್ ಪ್ಯಾಕೆಟ್ ಕೊಡ್ಲಾ? ಮೊದ್ಲು ಬಾಕಿ ಇರೋ ಕಡ ತೀರ್ಸು, ಆಮೇಲೆ ಉದ್ರಿ ಕೊಟ್ಟೇನೋ. ಕೊಡ್ಲಾ? ಏನ್ ನೀನ್ ಬಾಕಿ ಇಟ್ಕೊಂಡು ನಾನು ಊರ್ಬಿಟ್ಟು ಹೊಂಟೋತೀನ? ನೀನು ಹೋಗಿಲ್ಲಪ್ಪ, ದಿನ ಹಿಂಗೆ ಬಂದು ಕುಡ್ಕೊಂಡಿರ್ತೀಯ. ಸೌಕರ್ ಬಂದು ಎಕ್ಕಡ್ದಾಗ ಹೊಡ್ತಾರ. ತಿಮ್ಮ ಕೊಡ್ಲಾ? ಕುಡಿದಿದ್ರೆ ನನ್ ಜೀವ ಹೆಂಗೆಂಗೋ ಆಯ್ತಾಯ್ತೆ. ಕೊಡ್ಲಾ? ಕೊಡಕಿಲ್ಲ ಅಂದ್ರೆ ಕೊಡಕಿಲ್ಲ. ಬರೇ ಹಿಂಗ ಜಾಕಾರಿ ಮಾಡು. ಏಯ್, ನಿನ್ ವ್ಯಾಪಾರ ನಾಕಣ್ಣಿ ನೀರ ಬೆರೆಸಿ ಕೊಡ್ತೀಯ. ಅದು ಕುಡ್ರೆ ನೆತ್ತಿಗೆ ಯಾರಕ್ಕಿಲ್ಲ. ಕೊಡ್ಲಾ? ಅದಕ್ಕೆ ಬೇಡ, ಹೋಗು. ಲೇ ಹನುಮ, ಲೇ ಕರಿಯ, ನೀವಾದ್ರೂ ಕೊಡ್ಸರಲ್ಲ. ನಾಲ್ಗೆ ತಕ್ಕ ತಕ್ಕ ಅಂತ ಐತೆ. ರಂಗದ ನೀನ್ ಮನೆ ವಾಪ ಸುಮ್ಮನೆ ತಲೋದನ್ ಮಾಡಿ ನಮ್ಗೆ. ಯಾಕಲ್ಲ ಹಿಂಗ್ ನಿಂತಿದ್ಯಾ? ಕೊಡು ಜಾಸ್ತಿ ಆಯ್ತಲ್ಲ. ಒಂದ್ ತೊಟ್ಟಾದ್ರೆ ಕೊಡ್ತಿದ್ರೆ ತಾನು ಜಾಸ್ತಿ ಆಗಕ್ಕೆ. ನಿಮ್ ಹುಡ್ಗ ಕೊಡಕ್ಕಿಲ್ಲ ಅಂತ ಹೊಸಿ ಕೊಡ್ಸಿ. ಅಣ್ಣ ಒಂದ್ ಬಾಕಿ ತುಂಬಾ ಆಯ್ತಾ? ಹೌದೇನ್ಲ? ತೀರ್ಸ್ಬಿಡ್ತೀನಿ ಕಣಣ್ಣ. ಎಲ್ಲಿಂದ ತೀರಿಸ್ತೀಯಾ? ಕೊಟ್ಟಾನು ನಮ್ಮ ಅಪ್ಪ ಕೊಡ್ದಿರೇನಂತೆ. ನಾನು ಹೆಂಡ್ರ ತವಿಸ್ಕೊಂಬತ್ತೀನಿ ಕಣಣ್ಣ. ಓ, ನಿಂಗೆ ಇನ್ನೊಂದ್ ಲಗ್ನ ಆತಲ್ವಾ? ಹೆಂಗವಳು ನಿನ್ ಹೆಂಡ್ರು? ಹೆಂಗವಳೆ ಅಂದ್ರೆ ಎಂಡ್ರಿದ್ದಂಗ ಅವಳೆ ಇರ್ಬೋಕಿ. ನನ್ ಮಗನೇ ಕಿಸೆನಾಗ ನಾ ಕಾಸು ಇಲ್ದಿದ್ರು ಮಾತ್ನಾಗ ಹುಷಾರ್. ನೀನು ನಿನ್ಗೋಸ್ಕರ ಅಲ್ದೆ ಹೋದ್ರು ನೀನ್ ಎಂಡ್ರು ಮಕ್ಕ ನೋಡ್ಕೊಂಡ್ ಕೊಡ್ತಾ ಇವನಿ. ತಗ ಕುಡಿ. ಇನ್ನು ವಿಷಯ ಏನಾದ್ರು ಇದ್ರೆ ಕೇಳಿ ಹೇಳ್ತೀನಿ. ಆದ್ರೆ ಇನ್ನೊಂದು ಪ್ಯಾಕೆಟ್ ಕೊಡ್ಸು. ಏಯ್, ನಿನ್ ಮಕ್ ನಾನ್ ಜೋಡ್ದಪ್ಪಾಕ. ಏಯ್ ನೋಡ, ನಮ್ಮ ಹತ್ರ ಅವೆಲ್ಲ ಇಟ್ಕೊಂಡ್ಬೇಡ. ಏನು ನಾನು ಏನ್ ತಿಳ್ಕೊಂಡ್ಬಿಟ್ಟಿನಿ ನೀನು? ಕೊಡ್ಸೋದ್ರೆ ಕೊಡ್ಸೋಗ ಅಷ್ಟೇ. ಚಾಕು ತಗೋ, ಚಿಮಟ ತಗೋ, ಚೀಟಿ ಚಿನಲ್ಲಿ ಅದೆಂತ ಚಂದ ತಿಂತಳು ಕೊಮ್ಮರಿ ಮಿಠಾಯಿ. ಚಾಕು ತಗೋ, ಚಕ್ಕಲಿ ತಗೋ, ಚೀಟಿ ಚಿನಲ್ಲಿ ಅದೆಂತ ಚಂದ ತಿಂತಳು ಮಿಠಾಯಿ. ಅದಕ್ಕೆ ಮಗ ಎದ್ದುಕೊಳ್ತಿದ್ದೆ, ಸುಕ್ಕಿರ್ಲ. ಚಾಕು ತಗೋ, ಚಿಮಟ ತಗೋ, ಚೀಟಿ ಚಿನಲ್ಲಿ. ಅಯ್ಯೋ ಬಿಕ್ಕಸ್ ನನ್ ಮಗನೇ, ಯಾರ ಕುಡ್ಸಿದ್ದು? ಅವ್ರ ಮನೆ ಹಾಳಾಗ ಅವ ಮುಂಚೆ ಬರ್ದೋಗ. ಲೇ ಮುದ್ದಿಯ, ಅವ್ರನ್ನ ಬಂದ ನೀನು ಕುಡಿಯ ಕಾಸು ಹೊಡಿ ಹೋಗ್ತಾ ಇಲ್ಲ. ಅವ್ರು ನನ್ಗೆ ಪ್ರೀತಿಯಿಂದ ಕುಡ್ಸವ್ರೆ ಅಂತರೂ ಬಂದಿಲ್ಲ. ನೀನು ನೀನೇನ ಬಂದ್ಯೋ ಅದೆಲ್ಲ ನಿನ್ಗೆ ಏಯ್, ಗಲಾಟೆ ಮಾಡ್ದೆ ಮೂಲಲ್ಲಿ ಕುತ್ಕೋ. ನನಗೇನ ಕೋಪ ಬಂದ್ರೆ ಅಲ್ಲಿರೋ ಗಡಾಡ್ದೆ ಅಂತ ನಿನ್ ನೆತ್ತಿ ಮೇಲೆ ಹಾಕ್ತೀನಿ. ಗಡಲ್ ಹಾಕ್ತೀಯ? ಗಡಲ್ ಅಷ್ಟ್ ಮಾಡಿ ಪುಣ್ಯ ಕಟ್ಟುವ ಕುಡ್ಸು ತಪ್ಪಿಯ. ನನಗೆ ಬೈದಿಲ್ಲ. ನಾನು ನಿನ್ನ ಹುಟ್ಟಿಸಿದ ಅಪ್ಪ ಹುಟ್ಟಿಸಲಯ್ಯ. ಎಲ್ಲ ಗೊತ್ತು. ಮೂರೊತ್ತು ಕುಡಿದಾನ ಬಿಗ್ನಾಸ್ ನನ್ ಮಗನೇ. ಏನ್ ಮಾವಯ್ಯ, ಪೂರ ಉಂಡೋಗಿ. ಮಗನ್ ಮ್ಯಾಲಿನ ಕೋಪ ಊಟದ ಮ್ಯಾಲೆ ಯಾಕೆ ಅಂತ.
ಹುಟ್ಟಿಸಿ ತಪ್ಪಿಗೆ ಇವತ್ತು ಮಾತು ಕೇಳಿ ಸಾಕು. ಇವನಿಗೆ ಹಾಕು, ತಿನ್ ಸಾಯ್ಲಿ. ಏನಂತ ಹುಟ್ಟಿದ್ದ ನಿನ್ನ ಗಂಟ ಗುಂಡು ಕಲ್ಲಾಗ ಬಂದ್ರೆ ಕುಲ್ತ್ಕೊಂಡವ್ನೆ ಊರ್ನವ್ರಿಗೆಲ್ಲ ಉಪಚಾರ ಮಾಡ್ತಿಲ್ಲ. ತಂದಾಕು, ನಿಮ್ಮ ಮಾವಿನಲ್ಲ ಎಲ್ಲ ತಂದಾಕು, ನಾನು ತಿಂತೀನಿ. ಫಿಟ್ಟು ನೀನ್ ತಿಂಡೇನ್ ಮಾಡ್ತೀಯ? ಪುಟ್ಟಿ ಬಾಯ್ಲಿ ಬಾ. ನೀವು ನೋಡು, ಚಕ್ಲಿ, ಮಿಠಾಯಿ, ಕೋಡ್ಬಳೆ ಎಲ್ಲ ತಂದಿದ್ದೀನಿ. ನಿನ್ಗೇನೆ ಬಾ. ಬರಕಿಲ್ವಾ? ನಾನೇ ಬರ್ತೀನಿ. ಇದು ತಗೋ, ಇಲ್ಲಿ ಎಲ್ಲ ತಿಂಡಿಗಳಿದೆ, ಯಾರಿಗೂ ಕೊಡ್ಬೇಡ. ನೀನ್ ಒಬ್ಳೆ ತಿನ್ಬೇಕು. ನಿಮ್ಮವ್ವ ಗಿಲೀಟ್ ಮಾಡ್ಬಿಡ್ತಾಳೆ, ಕೊಡಕ್ ಹೋಗ್ಬೇಡ. ನೀನೇ ತಿನ್ಬೇಕು. ಮಡಿಕೋ. ತಂದಾಕು. ನಿಮ್ಮ ಮಾವ ಹೇಳ್ಬಿಟ್ಟು ಅಂತಲ್ಲ, ಎಲ್ಲ ಇವ್ರಿಗೆ ಹಾಕು ಅಂತ. ಅದೇನ್ ಮಾಡಿದ್ಯಾ? ತಂದಾಕು. ಏನ್ ಮಾಡಿ ದಬ್ಬಾಕ್ಬಿಡ್ತಾಳೆ ಅವಳು. ನಂಗೇನು ಬರಕಿಲ್ಲ. ನನ್ಯಾಕ್ ಲಗ್ನ ಆಗ್ಬೇಕು ಅಂತೀನಿ. ಮದ್ವೆ ಆಗಿ ಇಷ್ಟ ದಿನ ಆಯ್ತು, ಒಂದಿನ ನಾನು ವಿರೋಧಿಯಿಂದ ಮಾತಾಡ್ತಿದ್ಯಾ ನೀನು? ನಿನ್ ಮಗಳಿಗೆ ಮಾತ್ರ ತಿಂಡಿ ತರ್ತೀಯ, ನನ್ಗೇನ್ ತಂದಿದ್ಯಾ? ಬೆಳಿಗ್ಗೆಯಿಂದ ಸಂಜೆ ಗಂಟ ಈ ಅಟ್ಟಿಗೆ ದುಡಿಯೋದೇ ನನ್ನ ಹಣೆ ಬರ ಆಯ್ತು. ಅಲ್ಲ, ಬರೀ ಪುಟ್ಟಿ ನೋಡ್ಕೊಳಕ್ಕೆ ಅಂದ್ರೆ ನನ್ಯಾಕ್ ಲಗ್ನ ಆಗ್ಬೇಕಿತ್ತು ಅಂತೀನಿ. ಯಾವಳಾದ್ರೂ ಬಿಗ್ನಾಸಿನ ಮಡಿಕೋಬೇಕಿತ್ತು. ಪುಟ್ಟಿ, ನಮ್ಮ ಮನೆದವ್ರಿಗೆ ಪಾಪ ಬಂದ್ಬಿಡ್ತದೆ. ಇದೆಲ್ಲ ಮಾಡಿಕೊಂಡು ಒಬ್ಳೆ ಒತ್ತರಕ್ತೀನಿ. ಚಾಕು ತಗೋ, ಚಿಮಟ ತಗೋ, ಚೀಟಿ ಸಿಡಾಲಿ, ಅದೆಂತ ಚಂದ ತಿಂತೋಡು ಕೊಂಬ್ರಿ ಮಿಠಾಯಿ. ಚಾಕು ತಗೋ, ಚಿಮಟ ತಗೋ, ಚೀಟಿ ಸಿಡಾಲಿ, ಅದೆಂತ ಚಂದ. ಆರಾಮಾಗಿ ಮನ್ಕೊಂಡಾಳೆ. ಹೇಳಬೇಕೆ ಏನಾಗೈತೆ ಅಳಕ್ಕೆ? ನಾನೇನಾದ್ರು ನೀನ್ ನೋಡಿದ್ಲೇನೆ ಬೋಯ್ತಾ? ನೋಡಮ್ಮ, ಅಳ್ಬಾರ್ದು. ನೋಡು, ಎದ್ದು ಮನೆ ಮುಂದ್ ಗುಡ್ಸಿ ಸಾರಿಸಿ ಆಸೆ ಹಾಕು. ಹೇಳಮ್ಮ, ಹೇಳು. ನಂಗದೆಲ್ಲ ಮಾಡಕ್ ಬರಕಿಲ್ಲ. ಒಂದ್ ಕಿತ ಮಾಡಿದ್ರೆ ಎಲ್ಲ ಬರ್ತೈತೆ. ನಡಿ. ಎಲ್ಲ ಬರ್ಲು ತಗೊಂಡು ಅಲ್ಲಿಂದ ಇಲ್ಲಿ ತಂದ ಗುಡ್ಸಿ ನೀರ್ ಹಾಕ್ಬೇಕು, ಗೊತ್ತಾಯ್ತಾ? ಅಲ್ಲ ಗಂಗವ್ವ, ಯಾಕಮ್ಮ ಪುಟ್ಟ ಮಗನ ಕೈಲಿ ಕೆಲಸ ಮಾಡಿ? ನೀವು ಸುಮ್ಕಿರಿ. ಹೆಣ್ಮಕ್ಳು ಸೋಂಬೇರಿಗಳಾಗ್ಬಾರ್ದು. ಈಗಿಂದಾನೆ ಹೇಳ್ಕೊಟ್ರೆ ಮುಂದಕ್ಕೆ ಅವಳಿಗೆ ಬರೋದು. ಇಲ್ದಿದ್ರೆ ಮಲ್ತಾ ಏನ್ ಹೇಳ್ಕೊಟ್ಟಿಲ್ಲ ಅಂತ ಅವಳು ಅನ್ನಲ್ಲ, ನನ್ನೇ ಅನ್ನೋದು. ಅದೇನು ಕೂಸು ಕಣವ, ಕೂಸು. ಇನ್ 2 ವರ್ಷ ಹೋದ್ರೆ ತಾನೇ ಕೆಲಸ ಮಾಡುತ್ತೆ ಬಿಡು. ಮಾವಯ್ಯ, ನೀವು ಸುಮ್ಕಿರಿ. ಹೆಣ್ಮಕ್ಳ ವಿಷಯಕ್ಕೆ ತಲೆ ಹಾಕಕ್ ಬರ್ಬೇಡಿ ನೀವು. ಅಯ್ಯೋ, ನಂಗೆ ಹೇಳಕ್ ಬಂದ್ರು. ಗುಡ್ಸ ಬೇಗ. ಪುಟ್ಟಿ, ಪುಟ್ಟಾಯಿ, ಇಲ್ತಾರವ, ನಾ ಗುಡಿಸ್ತೀನಿ ಬಾರವ. ನೀನ್ ನಿಂತ್ಕೊಂಡು ನೋಡ್ತಾ ಇರು. ನಿಂತ್ಕೊಳವ, ನೋಡು, ಹೀಗೆ ಹೀಗ್ ಗುಡಿಸ್ಬೇಕಣವ. ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟವ್ರು ನಿಂಗೆ. ನಾನಿದ್ದೀರಿ ಕಣವ, ನಿಮ್ ತಾತ. ನೀನೇನು ಹೆದ್ರಿ ಬೇಡ. ನೀವು ಚಿಕ್ಕವನಿಗೆ ಏನು ಎದುರಿಸ್ಕೊಂಡ್ ಕುತ್ಕೋಬೇಡ. ನೋಡವ, ಹಿಂಗ್ ಗುಡಿಸ್ಬೇಕು ನೋಡೋಣ. ನೋಡು, ಜಾಡ ಮರಿ, ನೋಡು ನೋಡು ನೋಡು. ಹಿಂಗೆ ಕಸ ಎಲ್ಲ ಹೋಗ್ಬೇಕು. ನಿಧಾನ ಗುಡಿಸಿದ್ರೆ ಕ್ಲೀನ್ ಆಗುತ್ತೆ. ಹಂಗೆ ಜಾಡ ಮರಿ ಈಗ ಗುಡಿಸ್ಬೇಕು. ಚೆನ್ನಾಗೈತಾ? ಜಾಡ ಮರಿ. ನೋಡವ, ನೋಡು ನೋಡು ಹೆಂಗ್ ಗುಡಿಸ್ತೀನಿ ನೋಡು. ಪುಟ್ಟಿ, ಎಲ್ಲೋದ್ಯೆ? ಆಡೋದೊಳೆ ಪುಟ್ಟಿ. ಏನವ್ವ? ಬಾಯ್ಲಿ. ಈ ಬುತ್ತಿ ತಗೊಂಡು ಸಂಜೆ ತನಕ ಚೆನ್ನಾಗಿ ಕುರಿ ಮೇಯಿಸ್ಕೊಂಡು ಹೊಟ್ಟಸ್ತಾಗ ಇದನ್ ತಿನ್ನು. ಗಂಗಿ, ಅವಳ್ಯಾಕೆ ಕುರಿ ಕಾಯಕ್ ಕಳಿಸ್ತೀಯ? ನಿನ್ಗೆ ಒಂದು ದೊಡ್ಡ ರೋಗ. ನಾಚಿಕೆ ಆಗಕ್ಕಿಲ್ವಾ ನಿನ್ಗೆ? ಸೋಂಬೇರಿನ ತಂದು ಎಳ ನಿನ್ ಮಕ್ಕೆ ರೋಗ ಬಂದಿರೋದು ನಿನಗೆ, ನನ್ಗಲ್ಲ. ನಮ್ ಪುಟ್ಟಿ ಜಾಣೆ ಅಲ್ಲಮ್ಮ. ನೀನು
ಪುಟ್ಟಾಯಿ ನೀನೇ ಬಂದ್ಬಿಟ್ಟೇನವ ಜಾಣ ಮರಿ. ಅಯ್ಯೋ ಈ ಬುದ್ಧಿ ತಗೋ ಬಂದ್ಬಿಟ್ಟಿದ್ಯಾ. ಹಾ ನೀನ್ ತಿಂದೇನವ? ಏನ್ ತಂದಿದ್ಯಾ? ಜಾಣ ಮರಿ ನೀನ್ ತಿಂದೇನವ? ತಿಂದ್ಬಿಟ್ಟಿದ್ಯಾ ಕಳ್ಳಿ? ನೋಡ ನನ್ ಬಿಟ್ಟು ತಿಂದ್ಬಿಟ್ಟಿದ್ಯಲ್ಲ. ಏನ್ ತಂದಿದ್ಯಾ? ಏನೋ ಗಂಟು ಭಾರವಾಗೈತೆ. ಏನವ ನೋಡ್ತಿದ್ಯಾ? ಅಜ್ಜಯ್ಯ ಅಲ್ಲಿ ಅಜ್ಜಯ್ಯ ನಂಗ್ಯಾಕೆ ಅವ್ವಯ್ಯನೋ ಅಪ್ಪಯ್ಯನೋ ಹಂಗ್ ತಿನ್ಸಕ್ಕಿಲ್ಲ? ನೋಡವ ಎಲ್ಲ ನಾವು ಪಡ್ಕೊಂಡ್ ಬಂದಿರ್ಬೇಕಣವ, ಪಡ್ಕೊಂಡ್ ಬಂದಿರ್ಬೇಕು. ನೋಡ್ ಪುಟ್ಟಿ, ನಿನ್ ಎತ್ತವ ಬದುಕಿದ್ರೆ ನಿನ್ನೂ ಪಕ್ಕದಾಗ ಕೂರಿಸ್ಕೊಂಡು ಪ್ರೀತಿಯಿಂದ ತುತ್ತು ಮಾಡಿ ತಿನ್ನುತ್ತಾ ಇದ್ದ. ನಾನು ಅನ್ಕೊಂಡಿದ್ದೆಲ್ಲ ತಲೆಕಾಗೋಯ್ತು. ಸಣ್ಣ ಕೂಸು ನೋಡ್ದೆ ಜಬರ್ದಸ್ತ್ ಮಾಡ್ತಾವಳೆ. ಬಸ್ಸೆ ನೋಡ್ಕೊಂಡು ಸುಮ್ಮನಿರ್ತಾನೆ. ನಾನೇನಾದ್ರು ಅಂದ್ರೆ ದೊಡ್ಡ ಗಲಾಟೆನೆ ಆಗ್ತದೆ. ಈ ಸಣ್ಣ ಕೈಯಾಗೆ ಯಾವ ಪಾಟಿ ಕೇಮ ಮಾಡ್ತಾಳೆ ಅವಳು. ಅಜ್ಜಯ್ಯ ಅಜ್ಜಯ್ಯ ಅಳ್ಬೇಡ ಅಜ್ಜಯ್ಯ. ನಿಮ್ಮ ಅಪ್ಪ ಅವ್ವ ತಿನ್ನಿಸಿದ್ರೆ ಏನಂತೆ ನಾನ್ ತಿನ್ನಿಸ್ತೀನಿ. ಅಜ್ಜಯ್ಯ ನಾನ್ ನಿಂಗ್ ತಿನ್ಸ್ಲಾ? ಅಯ್ಯೋ ಗ್ರಾಸಾರ್ವೆ, ಏನಪ್ಪ ಮಾಡೋದು ಇವತ್ತು? ನನ್ನ ಮಕ್ಕಳು ಸಿಗ್ಲಿಲ್ಲ, ಸಾರೆ ಕುಡಿಯಕ್ಕೆ ಏನ್ ಮಾಡೋದು? ಯಾವ ಮಗ್ಲಾಗ ಎದ್ನೋ ಏನು, ಯಾರ ಮಕ ನೋಡಿದ್ನೋ? ಒಳ್ಳೆ ಕತೆ ಆಯ್ತಲ್ಲ. ಗೌಡ್ರು ಕುಂತವ್ರೆ, ಅವ್ರಿಗೆ 2 ರೂಪಾಯಿ ಹಾಕವ. ನಮಸ್ಕಾರ ಗೌಡ್ರೆ. ನಮಸ್ಕಾರನಪ್ಪ. ಏನ್ಲ ಸೋಂಬೇರಿ ಬಸ್ಸಿಯ, ಏನ್ ಈಸಿಯ ಬಂದದ್ದು? ನನ್ ಬಗ್ಗೆ ನಿಮ್ಗೂ ಗೊತ್ತಾಗ್ಬಿಡ್ತಾರ? ಓ ಏನ್ ದೊಡ್ಡ ಮೇಲೆ ಸೇವನು ಏನು ಬಗ್ಗೆ ಗೊತ್ತಾಕೆ? ಏನ್ ನೆಟ್ಟಕ್ ಬತ್ತಿದ್ಯಲ್ಲ, ಇನ್ನು ಸೇವೆ ಆಗಿಲ್ವಾ? ಇನ್ನೂ ಇಲ್ರ, ಅದಕ್ಕೆ ನಿಮ್ಮನ್ನೇ ಕೇಳುವ ಅಂತ. ಏನ್ಲ ಅದು? ಕಾಸು? ಏನ್ಲ ಕಾಸು? ಕಬ್ಬಣ ಕಾಸು ಬರ ಇಟ್ಟೇನು? ಗೌಡ್ರೆ ಹಂಗನ್ಬ್ಯಾಡಿ. ತೊಲಗ್ಲ ಗೌಡ್ರೆ, ನಮ್ಮ ಒಳ್ಳಿಗೆ ನೀವು ತಂದೆ ಇದ್ದಂಗೆ, ನಾವೆಲ್ಲ ನಿಮ್ ಒಯ್ಕ್ಳಿದ್ದಂಗೆ. ನೀವೇ ಹಿಂಗ್ ಅಂದ್ಬಿಟ್ರಿ ಹಂಗೆ. ತಿರ್ಬೋಗ್ತೀನಿ ನನ್ನ ಮಗನೇ. ಅವ್ರು ನಿಮ್ ಸಂದಕ್ಕೆ ಇಟ್ಟಿರ್ಲಿ, ಬರ್ತೀನಿ. ಎಲ್ಲ ಹಂಗೆ ಹೊಟ್ಬಿಟ್ಟೆ, ನಾನೇನ್ ಕಾಸು ಪುಕ್ಸಾಟೆ ಕೊಟ್ನ? ಇತ್ಲಾಗ ಮರ ಬಿದ್ದದೆ, ಒಳಗ್ ಸೌದೆ ಮಾಡೋದು. ಆಯ್ತು ಗೌಡ್ರೆ, ಬರ್ತೀನಿ. ಸೌದೆ ಹೊಡೆದು ಕೈಯೆಲ್ಲ ಸೇದೋಗ್ಬಿಡ್ತು. ಆ ಗೌಡ 10 ರೂಪಾಯಿ ಕೈ ಇಟ್ಬಿಟ್ಟು ಒಂದ್ ಮಣ ಸೌದೆ ಹೊಡ್ಸ್ಕೊಂಡ್ಬಿಟ್ನಲ್ಲ. ಅಮ್ಮ ಲೇ ಬಸ್ಸಿಯ, ಸರ ಅಂಗಡಿ ಕಡೆ ಹೊಂಟ? ಮಾತಪ್ಪನ ಅಂಗಡಿ ಮುಚ್ಚದೆ, ಯಾಕ್ಲ ಅಂಗಡಿ ಬಾಗಿಲು ಮುಚ್ಚದ? ಅಲ್ಲ, ಅವನಿಗೇನಾರ ಸಿಡ್ಲಿಗಳು ಬಡಿತಾ ಹೆಂಗೆ ಅಂತ. ನಂತಾವ್ ಕಾಸು ಇಸ್ಕೊಳ್ಳಿ ಹೋಗ್ತೀಯ ಇಲ್ಲ ಬಿಡ್ಲಾ? ಇವತ್ತಾದ್ರೆ ಕಾಸು ಕೊಟ್ಟು ಕುಡಿಯವ ಅನ್ಕೊಂಡಿದ್ದೆ. ಬಾಗಿಲು ಮುಚ್ಕೊಂಡ ಅವನಂತೆ. ಮುಚ್ಕೊಳ್ಳಿ ಬಿಡು, ಬ್ಯಾರೆ ಅಂಗಡಿ ಹುಡ್ಕೋದ್ರ ಆಯ್ತು. ಏನ್ ಇವನೊಬ್ಬನೇ ಅಂಗಡಿನ? ಏನಪ್ಪಯ್ಯ, ಏನೋ ಯೋಚನೆ ಮಾಡ್ತಾ ಕುಂತ ಬಿಟ್ಟಿದೀಯಾ? ಗಂಗವ್ವ, ಇನ್ಯಾಕೆ ಸೂರ್ಯ ಪೂರ್ವದಾಗ ಹುಟ್ಟೋ ಬದಲು ಪಶ್ಚಿಮದಾಗ ಹುಟ್ಟೋದು? ನೀ ಯಾಕೆ ಹಿಂಗ್ ಹೇಳ್ತಿ ಅಂತ ಗೊತ್ತಾಯ್ತು ಬಿಡು. ಪುಟ್ಟಿ, ಕುಡಿಯಕ್ಕೆ ಇರ್ತಕೊಂಬರವ. ಯಾಕ್ಲ ಎಲ್ಲೂ ಸಿಕ್ಲಿಲ್ವಾ ಕುಡಿಯಕ್ಕೆ? ಅದೇ ಮತ್ತೆ ಬೇಡ ಅನ್ನೋದು. ಗೌಡ್ರ ತೋಟದ ಗೇಮೆ ಮಾಡಿ ಕೂಲಿ ಇಸ್ಕೊಂಡು ಕುಡಿಯವ ಅಂತ ಹೋದೆ. ಆದ್ರೆ ಇವತ್ತು ಒಂದಂಗಡಿನ ಬಾಗಿಲು ತೆಗ್ದಿಲ್ಲ. ನಿನ್ ದುಡಿಮೆಗೆ ಇನ್ಮೇಲೆ ಕುಡಿಬಾರ್ದು ಅಂತ ತೀರ್ಮಾನ ಮಾಡಿದ್ಯಾ? ಹಂಗೇನಿಲ್ಲ, ಇವತ್ತು ಗಾಂಧಿ ಮಹಾತ್ಮನ್ ಜಯಂತಿ ಅಂತೆ. ಅದಕ್ಕೆ ಎಲ್ಲಾ ಅಂಗಡಿನೂ ಕ್ಲೋಸ್ ಮಾಡ್ಬಿಟ್ಟವ್ರೆ. ಹಿಂಗೇನೆ ದಿನಾಲು ಸಾರ ಅಂಗಡಿ ಮುಚ್ಚಿದ್ರೆ ನಿಮ್ಮಂತವ್ರಿಗೆ ಬುದ್ಧಿ ಬರ್ತಾ ಇದೆ. ಈಗ್ಲೂ ಗೊತ್ತಲ್ಲ ಬುದ್ಧಿ. ಅಂಗಡಿ ದುಡ್ಡು ಮಾಡಿದ್ನ ಕೂಡಿ ಇಟ್ಕೊಬಹುದು, ಅದು ಉಳಿಲಿಲ್ವಾ? ಹೋಗ್ಲಿ ಬಿಡು ಮಾವಯ್ಯ. ಪುಟ್ಟಿ,
ನಿನ್ ಕತೆ ಬೇಡವಾ ಮತ್ತೀಗ? ಬೇಕು. ಅದಕ್ಕೆ ನಾವು ಆಚೆ ಕಡೆ ಮಲ್ಕೊಳ್ಳವ, ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಕತೆ ಹೇಳ್ತೀನಿ. ಹೌದಾ ಅಜ್ಜಯ್ಯ? ನಡಿ ಅಡ್ಡಾಡ ಹೋಗವ. ಎಲ್ಲ ಒಂದ್ ಕಡೆ ಓದ್ತಾದಲ್ಲ. ಅಲ್ಲೊಳ್ಳೆ ಬಸ್ ಇಲ್ಲ, ಹೆಂಗ್ ಮಲ್ಗವ್ ನೋಡವನು. ಸುಖ ಪುರುಷ ಅಂದ್ರೆ ಇವನೇನೆ ಕಾಣೋ. ಎಂಡ್ರು ಮಕ್ಳು ಯೋಚನೆ ಅಂತ ಇಲ್ಲ, ಅಟ್ಟಿ ಕಡೆ ಯೋಚನೆನೂ ಇಲ್ಲ. ಪಲ್ಲೆಟ್ಟಲ್ಲಿ ಮಲಗ ಮೋರಿಲ್ ಮಲ್ಗವನಲ್ಲ. ಬರ್ಲಾಕಿಂತ ಎತ್ಕೊಂಡು ಹೋಗಿ ಬೇಡ ಬರಲೇ. ಅಯ್ಯೋ ನಿಂಗ್ ತಲೆಗಿಲ್ಲ ಕೆಟ್ಟದ, ಬೇಡ ಬರಲ್ಲ. ನಮ್ಗೆ ಯಾಕೆ ಸವಾಸ? ಮಟ್ಟಿ ತಾಗಿರೋ ಬಸ್ಸಿನ ನಿನಗೆ ಅಂದ್ಬಿಟ್ರೆ ಹೆಂಗ್ಲಾ? ಊರರಾಗಿ ಅಣ್ಣ ತಮ್ಮಳಿದ್ದಾಗಿರ್ಬೇಕಲ್ಲಿ. ಮಂಟಿನ ಕೋಬೇಡ, ಸುಮ್ನೆರ. ಯಾಕ್ಲಾಕಿಂತ ಹಂಗಂದ್ಯಾ? ಈಗ ನೀ ಏನಾರ ಅವ್ನ ನೆಬ್ಬಸ್ತೆ ಶುರು ಆಯ್ತದೆ, ಆಮೇಲೆ ಬಯಲಾಟ. ಏನಕ್ಲ ನಾನು ನೆಬ್ಬಸ್ತೆ? ಕುಡ್ದಿದ್ ನಿಸ ಎಲ್ಲ ಇಳ್ದೋಗ್ಬಿಟ್ಟದೆ. ತತ್ತಾರ್ಲ ಕಾಸು ಕುಡಿಬೇಕು ಅಂತ ಕೇಳಿದ್ರೆ ಎಲ್ಲಿಂದ ತಂದಿಯ ನೀನು? ಜಿಗಣ ಹಿಡ್ಕೊಂಡಂಗೆ ಹಿಡ್ಕತ ನೀನು. ಇದ್ ಕಾಸ್ನಾಗ ಗೊಬ್ಬರ ತಂದಿಲ್ವೇನ್ಲ? ನಡಿಲ್ಲ ಹೋಗವ. ನಡಿಯಪ್ಪ, ಜೇನೆ ಸವಾಸ ನಮ್ಗೆ ಯಾಕೆ ಹೋಗವ? ಈ ನನ್ ಮಗ್ನ ಐತೆ ನಮ್ ತಲೆ ಗೊಬ್ಬರ ಮಾಡ್ಕೊಡು. ನನ್ ಮಗ ಅಪ್ಪಯ್ಯ! ಅಜ್ಜಯ್ಯ! ಅಮ್ಮಯ್ಯ! ಅಮ್ಮಯ್ಯ! ಪಾತ್ರೆ ತೊಳಿ, ಕಸ ಗುಡ್ಸು ಅಂತ ಹೇಳ್ತಾಳೆ. ನಮ್ಮವ್ವ ಆಗಿದ್ರೆ ನನ್ನ ಹತ್ರ ಈ ಕೆಲ್ಸ ಎಲ್ಲ ಮಾಡಿಸ್ತಾನೆ ಇರ್ಲಿಲ್ಲ. ಅವಳಿಗೆ ನನ್ನ ಮೇಲೆ ಯಾಕೆ ಇಷ್ಟೊಂದು ಬೇಜಾರು? ಎಲ್ಲ ಮಕ್ಕಳು ಅವರಪ್ಪ ಅವನ ಜೊತೆ ಆಟ ಆಡ್ತಾರೆ, ಊಟ ಮಾಡ್ತಾರೆ, ಮಕ್ಕಳ ಜೊತೆ ಎಲ್ಲ ಸ್ಕೂಲ್ಗೆ ಹೋಯ್ತೇವೆ. ನನ್ ಯಾಕೆ ಎಲ್ಲೂ ಕಳ್ಸಕ್ಕಿಲ್ಲ ಅಂತಾರೆ? ಏನ್ ತಪ್ಪು ಮಾಡಿರ್ಲಿ? ಆಗ್ಬಿಟ್ಟದೆ. ನನಗೆ ಸ್ವಲ್ಪ ಹೆಚ್ಚಿಗೆ ಆಗಿ ಮೋರಿಗೆ ಬಿದ್ದಿದ್ದೀಸಿಯಾ. ನಮ್ಮ ಅಪ್ಪನ ಕಿವಿಗೆ ಬಿದ್ದಿರ್ತದೆ, ಗಂಗಿಗೂ ಗೊತ್ತಾಗಿರ್ತದೆ. ಇನ್ನೇನ್ ರಂಪಟ ಮಾಡ್ತಾಳೋ ಏನ್ ಕಥೆಯೋ. ನೀನಾಗ್ಲೇ ಎದ್ದಿದ್ಯಾ? ಬಸಿ ಬರ್ತೀನಿ ತಾಳು. ಏನಪ್ಪ ಇದು, ದಿನ ಓದ್ತಾಗಿದ್ದಾಳ್ತಿ ಅಂತ ಹೇಳಿ ಕ್ಯಾಕರ್ಸ್ ಹೋಗಿತ್ತಿದ್ದೋಳು. ಏನು ಒಂದೇ ಟೀ ತಕ್ಕ ಬತ್ತೀನಿ ಅಂತ ಅವಳಲ್ಲ. ಏನೇ ಇದು, ಟೀ ಜೊತೆಗೆ ಮಿಠಾಯಿ ಬೇರೆ ಇಟ್ಕೊಂಡ್ ಬಂದಿದ್ಯಾ? ಏನ್ ಸಮಾಚಾರ? ಏನಾಯ್ತೆ? ನಿಂಗ ಆಟ ತಿಳಿಯಕ್ಕಿಲ್ವಾ? ಲೇ, ಸುಮ್ನೆ ಮಿಠಾಯಿ ತಂದು ಇಕ್ಬಿಟ್ಟು ತಿಳಿಯಕ್ಕಿಲ್ವಾ ಅಂತಂದ್ರೆ ಹೆಂಗೆ ತಿಳ್ಕೊಳ್ಳೋದು? ನನ್ ಬಾಯ ಕೇಳ್ಬೇಡ, ನಂಗ್ ನಾಚಿಕೆ ಆಯ್ತದೆ. ಇನ್ನೇನ್ ನನ್ ಬಾಯಿ ಹೇಳಕಾಯ್ತದ? ಅದೇನಂತ ಹೇಳೆ. ಮತ್ತೆ ಮತ್ತೆ ನಾನ್ ಬೆಮ್ಮಂಚಿ ಆಗಿವ್ನಿ. ಹೌದಾ? ಗಂಗೆ ಗಂಗಾ, ನೀನು ಭೀಮಂತಿ ಅನ್ನೋ ವಿಷಯ ನನಗೆ ಇವತ್ತಾನೆ ಗೊತ್ತಾಯ್ತು ಕಣವ. ಮದ್ವೆ ಆದ್ಮೇಲೆ ಮಕ್ಕಳು ಮರಿ ಇದೆಲ್ಲ ಮಾಮೂಲ್ ಕಣವ. ಅಂದಂಗೆ ನಾನ್ ನಿಂತವ ಒಂದು ವಿಷಯ ಬಿಡ್ಕೋಬೇಕು. ಅವ್ವ, ನೀನು ಈ ಮನೆ ಮಹಾಲಕ್ಷ್ಮಿ ಇದ್ದಂಗೆ.
ನಾನು ಹೇಳೋದ್ನ ನೀನ್ ತಪ್ಪಾಗಿ ತಿಳ್ಕೊಳ್ಬೇಡ ಕಣವ. ಅದೇನ್ ಹೇಳಿ ಮಾವಯ್ಯ. ಪುಟ್ಟಿ ನಿನ್ ಹೊಟ್ಟೆಯಾಗೆ ಹುಟ್ಟಿಲ್ದೇ ಇರ್ಬೋದು, ಆದ್ರೂ ಅದು ನಿನ್ ಕೂಸೆ ಕಣವ, ನಿನ್ ಕೂಸೆ. ಮುಂದೆ ನಿನ್ ಹೊಟ್ಟೆಯಾಗೆ ಕೂಸುಟ್ಟಿದ ಮೇಲೆ ಪುಟ್ಟಿನ ಮಾತ್ರ ಕಡೆಗಣಿಸ್ಬೇಡವ, ಕಡೆಗಣಿಸ್ಬೇಡ. ಹೆಣ್ಮಗ ಬೇರೆ, ಹಸುಗೂಸ್ನಂತದ್ದು. ಅದಕ್ಕೆ ತಾಯಿ ಆಶ್ರಯ ಬೇಕೇ ಬೇಕು. ಅದು ಏನೇ ತಪ್ಪು ಮಾಡಿದ್ರು ನಿನ್ನ ಒಟ್ಟಿಗೆ ಹುಟ್ಟಿದ ಕೂಸು ಅಂತ ಕ್ಷಮಿಸ್ಬಿಡವ. ನಾನು ಈಟೆ ಕಣವ ಬೇಡ್ಕೊಳ್ಳೋದು, ಈಟೆಯ. ಮಕ್ಳೇ, ಇವತ್ತೊಂದು ಪದ್ಯ ಹೇಳ್ಕೊಡ್ತೀನಿ, ನೀವೆಲ್ಲ ಹೇಳ್ಬೇಕು, ಗೊತ್ತಾಯ್ತಾ? ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ನುಡಿಸಿದನು. ಏ ಪುಟ್ಟಿ, ನಿಂಗೆ ತಮ್ಮ ಹುಟ್ಟವನೆ, ನೋಡಕ್ ಹೋಗಕ್ಕಿಲ್ಲೇನೆ ನೀನು? ಏನಕ್ಕೆ ಅಂತೆ? ಹೂ ಕಣ್ಮಗ, ನಿಂಗೆ ತಮ್ಮ ಹುಟ್ಟವನೆ. ಹೇ, ನನ್ ತಮ್ಮ ಹುಟ್ಟವನೆ, ತಮ್ಮ ಹುಟ್ಟವನೆ. ಪೆದ್ದ, ನನ್ ಯಾರು ಅಕ್ಕ ಅನ್ನೋದು ನನ್ ಮುದ್ದು ತಮ್ಮ ಮಂಜ ಅಲ್ವಾ? ಹೌದು, ಈ ಸ್ಕೂಲ್ನಾಗ ಏನ್ಲ ಹೇಳ್ಕೊಟ್ರು? ಅಕ್ಕ ಇವತ್ತು ಈ ಸ್ಕೂಲ್ನಾಗೆ ಒಂದ್ ಪದ್ಯ ಹೇಳ್ಕೊಟ್ರು. ಹೌದೇನ್ಲ? ಯಾವ ಪದ್ಯ? ಬಣ್ಣದ ತಗಡಿನ ತುತ್ತೂರಿ. ನಂಗೆ ಬರ್ತದೆ, ನಾನೇ ಹೇಳ. ಅದ್ ನಿಂಗೇನ್ ಗೊತ್ತು? ನಾನು ಕುರಿ ಕಾಯಕ್ ಹೋಯ್ತಾ ಇದ್ನಲ್ಲ, ಆಗ ಮೇಷ್ಟ್ರು ಈ ಸ್ಕೂಲ್ನಾಗೆ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದು ಕೇಳಿಸ್ಕೊಂಡಿದ್ದೆ. ನಾ ಹೇಳ? ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ನುಡಿಸಿದನು. ಬಣ್ಣದ ತಗಡಿನ ತುತ್ತೂರಿ.
ಪುಟಿ ನಂಗೂ ನಿಮ್ಮಂಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಆದ್ರವ್ವ ನನ್ನ ಹತ್ರ ಪಾತ್ರೆ ತೊಳಿಸ್ತಾಳೆ ಬಟ್ಟೆ ಒಗಿಸ್ತಾಳೆ ಇದೇ ಕೆಲ್ಸ ಆಗೋಗದ್ ನಂಗೆ ನೀನೇನು ಯೋಚನೆ ಮಾಡ್ಬೇಡ ಪುಟಿ ಈ ಸ್ಕೂಲ್ನಾಗೆ ಮೇಟ್ರ್ ಏನ್ ಹೇಳ್ಕೊಡ್ತಾರೋ ಅದನ್ನ ರಾತ್ರಿ ಬಂದು ನಾವ್ ನಿಂಗೆ ಹೇಳ್ಕೊಡ್ತೀವಿ ಈ ಸ್ಕೂಲ್ನಾಗ ಮೇಟ್ರ್ ಹೇಳ್ಕೊಡೋದೆಲ್ಲ ನಂಗೆ ಹೇಳ್ಕೊಡ್ತೀರಾ ಆಯ್ತು ಪುಟಿ. ಆಯ್ತಕ್ಕ ನೀನೇನು ಯೋಚನೆ ಮಾಡ್ಬೇಡ ನಾನು ಹೇಳ್ಕೊಡ್ತೀನಿ ನಿಂಗೆ ಆಯ್ತು ಆದ್ರೆ ಅವಂಗ ಹೇಳ್ಬಾರ್ದು ಮೂಲಕ ನೀನು ಅಷ್ಟೇ ಆಯ್ತು ಪುಟಿ ಆಯ್ತು ನಾಳೆ ಇದೇ ಹೊತ್ತಾಗೆ ಇಲ್ಲಿ ಬಂದ್ ಕಾಯ್ತಾ ಇರ್ತೀನಿ ನೀವಿಬ್ರು ಬರ್ಬೇಕು ಅವ್ವ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು ಆಯ್ತು ತಗಾಕ ಬರೀ ಒಂದ್ ಕೆಲ್ಸ ಮಾಡ್ರು ಮೊದ್ಲು ನನ್ನ ಹೆಸರು ಹೆಂಗ್ ಬರೆಯೋದಂತ ಹೇಳ್ಕೊಡ್ರಿ ಆಮೇಲೆ ಈ ಬರೀತೀನಿ ಹೊಡಕ ಬರ್ಕೊಡ್ತೀನಿ ಯಾರೋ ಒಬ್ರು ಯಾಕೋ ಕಿತ್ತಾಡ್ತೀರಾ ಒಂದ್ ದೇಶ ನೀನೆ ಬರ್ಕೊಡು ತಗೊಳ ಕೆಟ್ಟೋಯ್ತು ಯಾರೂ ಇಲ್ಲ ನೀನ್ ಸರಿಯಾಗಿ ಹೇಳ್ದೆ ಅಜಯ್ ಅಜಯ್ ನಾನು ಮಂಜ ಸಂತೆಗೆ ಹೋಗ್ಬರ್ತೀವಿ ನೀನು ಮಂಜ ಸಂತೆ ಹೋಗ್ಬರ್ತೀರಾ ಅಲ್ಲಿ ತುಂಬಾ ಜನ ಇರ್ತಾರೆ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕು ಮಂಜನ್ನ ಕೈ ಹಿಡ್ಕೊಂಡು ಹೋಗಿ ಕೈ ಹಿಡ್ಕೊಂಡ್ ಬರ್ಬೇಕು ನೀನೇನು ಯೋಚನೆ ಮಾಡ್ಬೇಡ ಅಜ್ಜಯ್ಯ ನಾವು ಹುಷಾರಾಗಿ ಹೋಗ್ಬರ್ತೀವಿ ನಿಮ್ಮ ಅಪ್ಪನಿಗೆ ನಿನ್ನ ಸಂತೆ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ ಅವನಾಗಲೇ ಕುಡಿದು ಯಾವ ಮೋರೆಗೆ ಬಿದ್ದು ಉರುಳಾಡ್ತಾನೋ ಏನೋ ನೀನ್ ಎದ್ರಕೋಬೇಡ ಅಜ್ಜಯ್ಯ ನಾವೀಗ ದೊಡ್ಡವರಾಗಿದ್ದೀವಿ ಓ ಅಷ್ಟೊಂದು ದೊಡ್ಡವರಾಗೋಗ್ಬಿಟ್ಟಿದ್ಯಾ ಹುಷಾರ ಹೋಗು ಹುಷಾರ ಬರವ ಏ ಮೂದವಿ ಬ್ಯಾಗ್ನ ಬಾರೆ ನಿಮ್ ಚಿಕ್ಕವಾಗ್ಲೇ ಚೀರಾಡ್ತಾವಳೆ ಹೋಗವ ಹೋಗು ಹೋಗ್ಬರ್ತೀನಿ ಹೋಗ ಹುಷಾರ ಹೋಗು ಹೋಗು ಏನಾಯ್ತೆ ಯಾಕೆ ಹೇಳ್ತಿದ್ಯಾ ಮಂಜ ಮಂಜ ಏನಾಯ್ತೆ ಮಂಜನ್ಗೆ ಮಂಜ ಸಂತೆಗೆ ಅಯ್ಯೋ ವಿಘ್ನಾಸಿ ಅವ್ವ ಇಲ್ಲ ತಪ್ಪಲಿ ಅಂತ ತಿರುತ್ತಿಂದ ನೋಡ್ಕೊಂಡ್ರೆ ನನ್ ಕೊಳ್ಳಿಗೆ ಬೆಂಕಿ ಇದ್ಯಲ್ಲ ನೀನು ಇನ್ನು ನಿನ್ ಮಾಡಕ್ಕೆ ಎಷ್ಟು ದಿನ ಕಾದಿದ್ಯಾ ನೀನು ನನ್ ಮಂಜ ನಾನೇನಪ್ಪ ಮಾಡ್ಲಿ ಬೇರೆ ಯಾರು ಇಲ್ಲ ಅವನ್ ಮ್ಯಾಗಿನ ಹೊಟ್ಟೆ ಊರಿಗೆ ಅವನ್ನೆಲ್ಲ ಬಿಟ್ಟು ಬಂದೆ ನೀನು ಇರು ಇವತ್ ನಿನಗ್ ಮಾಡ್ತೀನಿ ನೋಡ್ತಾ ಇರು ಅವಯ್ಯ 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 ಬೇಡ ಅವಯ್ಯ 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 ಅವಯ್ಯ
ಅವಯ್ಯ ಬೇಡ ಅವಯ್ಯ ಬೇಡ ಅವಯ್ಯ. ಅವ್ವ ಅಕ್ಕಂದೇನು ತಪ್ಪಿಲ್ಲವ, ನಾನೇ ತಮಾಷೆ ಮಾಡೋಣ ಅಂತ ಬಚ್ಚಿಟ್ಕೊಂಡಿದ್ದೆ. ಅಯ್ಯೋ ನಿನ್ನ ಈಟೊತ್ತು ಎಲ್ಲೋಗಿದ್ಲ? ನಾನು ಅಕ್ಕನ್ಗೆ ಹೇಳ್ದೆ ಸಂತೆಯಿಂದ ಬೇಗ ಬಂದ್ಬಿಟ್ನವ್ವ. ಅಯ್ಯೋ ಆಟೆಯ, ನಾನೆಲ್ಲೋ ಹುಟ್ಟಿನೇ ನಿನ್ನೆಲ್ಲ ಹುಟ್ಟು ಬಂದಿರ್ಬೇಕು ಅನ್ಕೊಂಡಿದ್ದೆ. ಬಾ ಹುಟ್ಟಾಯ್ತಾ? ನೀನ್ ಮಾಡಿದ ತಮಾಷೆ ಏನಾಯ್ತು? ನಂಗೇನ್ ಗೊತ್ತಜ್ಜ ಅವ್ವ ಹಿಂಗ್ ಮಾಡ್ತದೆ ಅಂತ? ಉರಿತೈತೆ ಅಜ್ಜಯ್ಯ. ಜೀವನದಿಗೆ ನಾವು ಏನೇ ಮಾಡಿದ್ರು ಬೇರೆಯವರಿಗೆ ನೋಡ್ಬೇಕಲ್ಲ, ನೋಡ್ಬೇಕು. ಹೋಗ್ಲಿ ಬಿಡಜಯ್ಯ, ಅವನಿಗೇನ್ ತಿಳಿತೈತೆ, ಚಿಕ್ಕ ಮಗ. ಅದು ದಿಟ್ಟನೇ ಕಣವ್ವ. ಔಷಧಿ ಹಚ್ಚೋಷ್ಟು ಏನಾಗೈತೆ ಅವಳ ಕೈಗೆ ದೊಡ್ಡ ರೋಗ? ಏನು ಆಗಿಲ್ಲ ಬಿಡವ್ವ. ಏನು ಆಗ್ಲಿಲ್ಲವ, ನೋಡಿ ಏನ್ ಮಾಡಿದ್ದೆ ಕೂಸಿಗೆ? ನಿನ್ ಬರಿ ಹಾಕಿದ್ಯಲ್ಲ, ನಿನ್ ಕಳ್ಳು ಚುರುಕಲ್ಲಿಲ್ಲ. ಅಲ್ಲ ಕಣ್ಮಾವಯ್ಯ, ಮಂಚ ಕಳ್ದೋಗವ್ನೆ ಅಂತ ಹೇಳಿದಾಗ ನನ್ ಕಳ್ಳಿಗೆ ಹೆಂಗಾಗಿರ್ಬೇಕು ನೀವೇ ಬತ್ತಿ ಹೇಳಿ. ಏನೋ ಕೋಪದಾಗೆ ಹಿಂಗ್ ಮಾಡ್ಬಿಟ್ನಪ್ಪ. ಹೋಗ್ಲಿ ಬಿಡವ್ವ, ನೀನೇನೇ ಮಾಡಿದ್ರು ನನ್ ಒಳ್ಳೇದಕ್ಕೆಯ. ಕಣ್ಮಗ, ನೀನು ನನ್ ಬಂಗಾರ, ನಾನೇನೇ ಮಾಡಿದ್ರು ನಿನ್ ಒಳ್ಳೇದಕ್ಕೆಯ. ಅದಕ್ಕೆ ನಾನ್ ನಿನ್ಗೊಂದು ಚಾಕ್ರಿ ನೋಡ್ಕೊಂಡ್ ಬಂದಿವ್ನಿ. ಏನು ಪುಟ್ಟಿಗೆ ಚಾಕ್ರಿನ? ಈಗ ಮನೇಲಿ ಮಾಡ್ತಿರೋ ಚಾಕ್ರಿ ಸಾಲ್ದೇನೋ? ಕಣ್ಮಾವಯ್ಯ, ಮನೆಯಾಗ ಚಾಕ್ರಿ ಮಾಡಿದ್ರೆ ಉಣ್ಣಕ್ಕೆ ತಿನ್ನಕ್ಕೆ ಆಯ್ತದೆ. ಆಚೆ ಕಡೆ ಚಾಕ್ರಿ ಮಾಡಿದ್ರೆ ಹಣ ಸಿಗ್ತದೆ ಮಾವಯ್ಯ, ಹಣ. ಈಗ ನಮಗೆ ಏನ್ ಕಮ್ಮಿ ಆಗಿದೆ ಅಂದಾಗಿ ಹೆಣ್ಮಗೆ ದುಡಿಬೇಕು. ನಮ್ಗಲ್ದಿದ್ರೆ ಅದಕ್ಕೆ ಆಯ್ತದೆ ಬುಡಿ ಮಾವಯ್ಯ. ಕೂಡಿಕ್ಕಿದ್ರೆ ಮುಂದೆ ಅದ್ರ ಲಗ್ನಕ್ಕೂ ಆಯ್ತದೆ. ನಮ್ಮ ಹಳ್ಳಿ ಸ್ಕೂಲ್ಗೆ ಹೊಸ ಮೇಟ್ರು ಬಂದವ್ರೆ. ಅವ್ರ ಮನೆ ಚಾಕ್ರಿ ಮಾಡಿದ್ರೆ ಕೈ ತುಂಬಾ ಹಣ ಸಿಗ್ತೈತೆ. ನೀವಿ ಸಿಕ್ ಬರ್ದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತಿರಿ. ಕಳೆದ್ರೆ 4 ಹಾಳಾಗೋ ನಿನ್ ಗಂಡ ಕಾಸು ಸಂಪಾದನೆ ಮಾಡಿ ಸುಮ್ಮಿದ್ದಾನೆ. ನೀನ್ ನೋಡಿದ್ರೆ ಊರಾಗ್ಲಿ ಚಾಕ್ರಿ, ಮನೆಯೊಳಗೆ ಚಾಕ್ರಿ, ಈ ಮಗಳ ಕೈ ಮಾಡ್ತಾ ಇದೀಯ. ನೀನು ಉದ್ದಾರ ಆಗಕ್ಕಿಲ್ಲ. ಮುದಿಯ, ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತ ಇಲ್ಲಿದೆ ಹೋಗೋ. ಬಾಯಿ ಮುಚ್ಚಬೇಕಂತೆ, ಬಾಯಿ ಮುಚ್ಕೊಂಡು. ಅದಕ್ಕೆ ಇದ್ರಿಂದ ಇನ್ನಂತ ಬಾಯಿ ಬಡಿಕಿನ ಸೊಸೆನ್ನಾಗಿ ಮಾಡ್ಕೊಂಡಿದ್ದು. ಅವರು ಹೇಳ್ದಂಗೆ ಕೇಳ್ಬೇಕು, ತಿಳಿತಾ? ಹುಷಾರಾಗಿ ಕೆಲಸ ಮಾಡು. ಅವರೇ ಅವರೇ ಯಾರು? ಓ ಗಂಗಿ. ಇದೇನವರೇ, ಮನೆ ಕೆಲಸ ಎಲ್ಲ ನೀವೇ ಮಾಡ್ತಿದ್ದೀರಾ? ಇನ್ನೇನ್ ಮಾಡ್ಲಿ ಗಂಗಿ, ಒಬ್ಳೆ ಕೂತ್ ಬೇಜಾರಾಯ್ತು, ಅದಕ್ಕೆ ನಾನೇ ಗುಡಿಸಿ ಎಲ್ಲ ಜೋಡಿಸ್ಕೊತಿದ್ದೆ. ಅವರೇ, ಇವಳು ನನ್ ಮಗಳು ಪುಟ್ಟಿ. ಪುಟ್ಟಿನ? ನಿನ್ ಹೆಸರಷ್ಟೇ ಮುದ್ದಾಗಿದೆಯಲ್ಲೇ ನೀನು. ನಮ್ ಮನೆ ಕೆಲಸ ಮಾಡಕ್ಕೆ ನಿಂಗೆ ಇಷ್ಟನಾ? ಹೂ ಕಣ್ರವಾ, ಹೂ ಕಣವಾ. ಎಲ್ಲಾ ಕೆಲ್ಸನೂ ಬೋ ಚೆನ್ನಾಗ್ ಮಾಡ್ತಾಳೆ. ಪಾತ್ರೆ ತೊಳೆಯೋದು, ಬಟ್ಟೆ ಹಿಂಡೋದು, ನೆಲ ಸಾರ್ಸೋದು, ಕಸ ಹೊಡಿಯೋದು ಎಲ್ಲಾನು ಶುದ್ಧವಾಗಿ ಮಾಡ್ತಾಳೆ. ಹೌದಾ ಪುಟ್ಟಿ? ಆಚೆನೆ ಯಾಕೆ ನಿಂತಿದ್ದೀರಾ? ಒಳಗ್ ಬನ್ನಿ. ಪರವಾಗಿಲ್ಲ ಬಿಡವ. ಸರಿ ಬಿಡು ಗಂಗಿ, ಇವತ್ತಿಂದಲೇ ಕೆಲ್ಸಕ್ಕೆ ಬಂದ್ಬಿಡು ಪುಟ್ಟಿ. ಸಾಯಂಕಾಲನೇ ಬರ್ಬೇಕು. ಅವರೇ ಅದು ಅದೇನ್ ಹೇಳು ಗಂಗಿ. ಸಂಬಳ ಎಷ್ಟು ಕೊಟ್ಟಿರಿ ಇವಳಿಗೆ? ಓ ಸಂಬಳನಾ? ನಮ್ಮ ಯಜಮಾನ್ರು ಬರ್ಲಿ, ಅವ್ರನ್ನ ಕೇಳಿ ಹೇಳ್ತೀನಿ, ಸರಿನಾ? ಸರಿ ಕಣ್ರವ. ಅದ್ ಸರಿ, ಮೇಟ್ರು ಎಲ್ಲೋಗವ್ರಿ ಈಗ? ಅವರು ಏನಾಯ್ತು ನಿಮ್ಗೆಲ್ಲ? ಏನು ಯಾಕೆ ಕಿತ್ತಾಡ್ತಾ ಇದ್ದೀರಾ? ನೀವ್ಯಾರ್ರಿ ಕೇಳಕ್ಕೆ? ಕರಿಯ, ಇವ್ರು ಸ್ಕೂಲಿಗೆ ಬಂದಿರೋ ಹೊಸ ಮೇಷ್ಟ್ರಲ್ಲ ಇವರು. ಹೌದು, ನಾನು ಮೇಷ್ಟ್ರೆ. ನೀವೇ ಕಿತ್ತಾಡ್ತಾ ಇದ್ದೀರಾ? ನೋಡಿ ಮೇಟ್ರ, ಇವ್ರು ನಮ್ಮ ಮಗ ಹೆಂಗ್ ಬರ ಬರೋದ್ ನೋಡಿ. ನಿಮ್ಗೆ ಯಾರಿಗೂ ಮನುಷ್ಯತ್ವನೇ ಇಲ್ವಾ? ಇದು ಕಾಮಧೇನು, ಇದರಿಂದ ಜೀವನ ಮಾಡ್ತೀರಾ. ಇದ್ರ ಹಾಲಿನಿಂದ ನಿಮ್ಮ ಮಕ್ಕಳು ಮರಿ ಬೆಳಿತಾರೆ. ಇದ್ರ ಹಾಲಿನಿಂದ ದೇವ್ರ ಪೂಜೆ ಮಾಡ್ತೀರಾ. ಇದಕ್ಕೆ ಪೆಟ್ ಮಾಡಿ ನೀವು ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ? ಇದಕ್ಕೆ ಶುಶ್ರೂಷೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿಮ್ಗೆ? ಹೌದು,
ಯಾರಯ್ಯ ಮಹಾನುಭಾವ ಇದಕ್ಕೆ ಈ ರೀತಿ ರಕ್ತ ಬರೋ ಹೋಗಿ ಹೊಡೆದಿರೋದು? ಈ ಕರೆಯನ್ನ ಮೇಟ್ರೆ ಅದೇನೋ ತುಮ್ಕೆ ಹೊಡೆದಿಲ್ಲ, ಯಾಕೆ ಹೊಡೆದ ಅಂತ ಅವನ್ನ ಕೇಳಿ. ಏನಿಲ್ಲ ಮೇಟ್ರೆ, ನನ್ನ ಹಸ ಇವನು ಒಳದೊಳಗ್ ನುಗ್ಗಿತ್ತು, ಅದು ಕೊಡ್ದವ್ನೆ. ಇದೇನೋ ಮದ್ಲಕ್ಕಿಂತ ಅಲ್ಲ, ಏಟ್ಕಿಂತ ಒಳಗೆ ಕೇಳಿ ಅವನ ಹಸ. ಅದ್ ಸರಿನಪ್ಪ, ಇದು ಮೂಕ ಪ್ರಾಣಿ. ಹೊಲಕ್ಕೆ ನುಗ್ಗಿ ಮೇಯ್ದು ಹಾಳು ಮಾಡಬಾರ್ದು ಅಂತ ಅದಕ್ಕೆ ಹೇಗಪ್ಪ ಗೊತ್ತಾಗುತ್ತೆ? ಹಸಿವಾದಾಗ ಹಸಿರು ಕಂಡ ತಕ್ಷಣ ನುಗ್ಗುತ್ತೆ, ಮೇಯುತ್ತೆ. ನೀನು ಹೊಲಕ್ ನುಗ್ದಾಗ ಗದ್ರಿ ಆಚೆ ಓಡಿಸ್ಬೇಕಿತ್ತು. ಅದು ಬಿಟ್ಟು ಈ ರೀತಿ ನಾವು ಹೊಡೆಯೋದು? ನನ್ನ ಹೊಲ್ದಾಗೆ ಚೆನ್ನಾಗಿ ಬೆಳೆ ಬಂದಾಗ್ಲೇ ಹಸ ಬಿಟ್ಟು ಬೇಯಿಸ್ತಾನೆ ಕೆಂಚ. ದೇವರಾಣಿಗೂ ಇಲ್ಲ ಮೇಟ್ರೆ, ನನ್ನ ಹಾಳು ಮಾಡ್ಬೇಕು ಅಂತೇನೆ ಇವ್ ನನ್ನ ಹಸಾಗ್ ಬರ ಬಿಡ್ದವ್ನೆ. ಹೋಗ್ಲಿ ಬಿಡಿ, ಈ ರೀತಿ ಜಗಳ ಆಡೋದ್ರಿಂದ ಏನ್ ಪ್ರಯೋಜನ? ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗಿ ಶುಶ್ರೂಷೆ ಮಾಡಿಸಿ. ಬೆಳೆ ನಿಮ್ಮ ದ್ವೇಷದಿಂದ ನಿನ್ನ ಬೆಳೆ ಹಾಳಾಯ್ತು, ಇವನ್ ಹಸು ಪೆಟ್ಟಾಯ್ತು. ನೋಡಿದ್ರ, ದ್ವೇಷ ಅಸೂಯೆಯಿಂದ ಯಾವತ್ತೂ ಯಾರಿಗೂ ಒಳ್ಳೇದಾಗುದಿಲ್ಲ. ಅದರಿಂದ ಆಗೋದು ಬರೀ ನಷ್ಟನೇ. ಯಾಕೆ ದ್ವೇಷ, ಯಾಕೆ ಅಸೂಯೆ? ಅದನ್ನೆಲ್ಲ ಮರೆತು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಬಾಳ್ಬೇಕು. ಆಗ ನಮಗೂ, ನಮ್ಮ ಹಳ್ಳಿಗೂ, ನಮ್ಮ ದೇಶಕ್ಕೂ ಒಳ್ಳೆ ಹೆಸರು ಬರುತ್ತೆ. ನಾನಿನ್ ಬರ್ತೀನಿ. ಭಾಗ್ಯ, ಒಂದು ನೀರು ಕೊಡು. ತಗೊಳ್ಳಿ. ಏನ್ರಿ, ಹಳ್ಳಿಯೆಲ್ಲ ನೋಡ್ಕೊಂಡ್ ಬಂದ್ರ? ಹೇಗನ್ನಿಸ್ತು? ಹಳ್ಳಿ ಇನ್ ಹೇಗೆ ಇರುತ್ತೆ? ಎಲ್ಲಾ ಹಳ್ಳಿ ಇದ್ದ ಹಾಗೆ ಇದೆ. ದ್ವೇಷ, ಅಸೂಯೆ, ರಾಜಕೀಯ ಎಲ್ಲ ತುಂಬಿದೆ. ಅವರೇ ನನ್ ಕೆಲ್ಸ ಆಯ್ತು. ಕೆಲ್ಸ ಆಯ್ತಾ ಪುಟ್ಟಿ? ಜಾಣೆ ನೀನು. ರೀ, ಇವಳು ಪುಟ್ಟಿ ಅಂತ ನಮ್ಮನೆ ಕೆಲ್ಸಕ್ಕೆ ಇಟ್ಕೊಂಡಿದೀನಿ. ಹೌದಾ? ಪುಟ್ಟಿ, ನಿನ್ ಕೆಲ್ಸ ಆಯ್ತು, ಹೊರಡು. ಆಯ್ತ್ರವಾ? ಅಲ್ವೇ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಇಷ್ಟು ಚಿಕ್ಕ ಹುಡುಗಿನ ಕೆಲ್ಸಕ್ಕೆ ಇಟ್ಕೊಂಡಿದ್ಯಲ್ಲ. ಗೊತ್ತು ರೀ, ಆದ್ರೆ ಏನ್ ಮಾಡೋದು? ಬರೀ ಪಟ್ಟಣದಲ್ಲಿ ಮಾತ್ರ ಮನೆ ಕೆಲ್ಸದವ್ರು ಸಿಗೋದು ಕಷ್ಟ ಅನ್ಕೊಂಡಿದ್ದೆ. ಆದ್ರೆ ಹಳ್ಳಿಲೂ ಕಷ್ಟ ರೀ. ಎಲ್ಲ ಅವರು ಮನೆ ಕೆಲ್ಸ, ಹೊಲ ಗದ್ದೆಗಳ ಕೆಲ್ಸ ಅಂತ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾನೆ ಇರ್ತಾರೆ. ಹಾಗಂತ ಇಷ್ಟು ಚಿಕ್ಕ ಹುಡುಗಿನ ಕೆಲ್ಸಕ್ಕೆ ಇಟ್ಕೋತೀಯಾ? ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ ನಿಂಗೆ? ಅವ್ರ ಅಮ್ಮನೆ ಬಂದ್ ಸೇರ್ಸಿದ್ರು ರೀ. ಅವ್ರ ಪಾಪ ತುಂಬಾ ತೊಂದ್ರೆ ಅಂತೆ. ಅವ್ರಪ್ಪ ದುಡಿಯೋದೇ ಇಲ್ವಂತೆ, ಯಾವಾಗ್ಲೂ 3 ಹೊತ್ತು ಕುಡಿತಿರ್ತಾನಂತೆ. ಅದಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಸೇರಿಸ್ಕೊಂಡೆ. ಅಲ್ಲ, ಈ ಹುಡುಗಿಗೆ ಓದು ಬರೆಯೋ ಆಸೆನೇ ಇಲ್ವಂತ? ಇಲ್ಲ ಅನ್ಸುತ್ತೆ. ಅವಳು ಓದೋ ಆಸಕ್ತಿ ಇದ್ದಿದ್ರೆ ಅವ್ಳ ಕೆಲ್ಸಕ್ಕೆ ಯಾಕೆ ಒಪ್ಕೋತಾ ಇದ್ಲು? ಹಾಗಲ್ವೇ ನಾನು ಹೇಳಿದ್ದು. ಮದ್ವೆ ಆಗಿ ಹೋಗೋ ಹೆಣ್ಮಕ್ಳಿಗೆ ಓದು ಬರಹ ಯಾಕೆ ಅಂತ ನಿರ್ಲಕ್ಷ್ಯ ಮಾಡೋರೇ ಹೆಚ್ಚು. ಅದಕ್ಕೆ ಹೇಳಿದೆ. ಸರಿ ಬಿಡಿ, ಅವಳ ಕೆಲ್ಸದಿಂದ ತೆಗೆದು ಬಿಡ್ತೀನಿ. ನಾಳೆಯಿಂದ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಅಯ್ಯೋ ಅಯ್ಯೋ, ಇಷ್ಟಕ್ಕೆ ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ಒಂದು ಹೆಣ್ಣಾಗಿ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೋತೀಯ ಅಂತ ನಾನು ಹೇಳಿದೆ. ಅದ್ಬಿಟ್ಟು ಆಯ್ತು ರೀ, ನಾನ್ ಹೆಣ್ಣೆ ಅಲ್ಲ, ಅವೆಲ್ಲ ನಂಗೇನು ಗೊತ್ತಿಲ್ಲ, ಸರಿನಾ? ನಿಮಗಂತೂ ಮನೆ ಕಡೆ ಒಂದ್ ಸ್ವಲ್ಪನೂ ಯೋಚನೆ ಇಲ್ಲ. ಯಾವಾಗ ನೋಡಿದ್ರು ಸಮಾಜ ಸೇವೆ ಅದು ಇದು ಅಂತ ಹೇಳ್ತಿರ್ತೀರಾ. ಈ ಹೆಂಗಸ್ರಿ ಕೋಪ ಜಾಸ್ತಿ. ಬರೀ ಮಾತಲ್ಲೇ ಹೊಟ್ಟೆ ತುಂಬಿಸ್ತೀಯೋ ಇಲ್ಲ ಊಟ ಹಾಕ್ತೀಯೋ? ಆಯ್ತು ಬನ್ನಿ. ನಡಿಯಮ್ಮ. ಏನಪ್ಪ, ಒಂದ್ ಅರ್ಪಣೆನೂ ಕಾಣ್ತಾ ಇಲ್ವಲ್ಲ. ನನ್ ಕೈಯಾಗ ಒಂದ್ ಪ್ಯಾಕೆಟ್ ಕುಡಿಯಕ್ಕಾಗ್ಲಿಲ್ಲ. ಆ ಮಾದಪ್ಪನ್ ಕೇಳಿದ್ರೆ ಊರ್ನಂತ ಮೈನಾಗಿ ಬೀಳ್ತಾವನೆ. ಈ ದಾರ್ಯಾಗೋ ಇವತ್ತು ಒಂದ್ ನರ್ಪಣೆನೂ ಕಾಣದ್ ಬೇಡ್ವಾ? ಯಾರು ಬರ್ತಾವ್ರಿ ನನ್ಗಾಗಿರೋ ತೊಂದ್ರೆಗೆ? ಆ ದ್ಯಾವ್ರಿಗೆ ಒಯ್ನ್ ಕೊಡಿಸಿರ್ಬೇಕು ಅಂತ ಕಾಣ್ತದೆ. ಹೆಂಗಾರ ನಾಟಕ ಮಾಡಿ ಈ ಒಯ್ನ್ ತೋ ಕಾಸು ಕಿತ್ಕೋಬೇಕು. ಅಯ್ಯೋ, ಯಾಕೆ ಬಿದ್ಬಿಟ್ಟೆ? ಹೊಟ್ಟೆ ಊಟ ಇಲ್ಲ. ಊಟ ಮಾಡಿ 2 ದಿನ ಆತು, ಮೈನಾಗೆ ಶಕ್ತಿನೇ ಇಲ್ಲ. ಮೊನ್ನೆಯಿಂದ ಊಟ ಮಾಡಿಲ್ವಾ? ನಂಗೂ ಹುಷಾರಿಲ್ಲ, ನನ್ನ ಹೆಂಡ್ರಿಗೂ ಹುಷಾರಿಲ್ಲ, ದುಡಿಯಕ್ ಶಕ್ತಿ ಇಲ್ಲ, ಮನೆಯಾಗೆ ಕಾಳು ಕಡ್ಡಿ ಅಕ್ಕಿ ರಾಗಿ ಏನೂ ಇಲ್ಲ, ತಗೊಂಬರಕ್ಕೆ ಕಾಸಿಲ್ಲ. ಅಯ್ಯೋ, ಚಿಂತೆ ಮಾಡ್ಬೇಡ, ತಗೋ ಈ ಹಣನ ಮನೆಗೆ ಏನಾದ್ರು ತಗೊಂಡು ಹೋಗು. ಒಂದ್ ಕೆಲಸ ಮಾಡಿ, ನಾನೇ ತಂದ್ಕೊಡ್ಲಾ? ಬೇಡ ಬೇಡಿ, ನಾನೇ ತಕೊಂಡು ಹೋಗ್ತೀನಿ. ಆ ದೇವ್ರು ನಿಮ್ಮ ಸಂದಾಕಿಟ್ಟಿರ್ಲಿ. ಅಮ್ಮ
ಸುಸ್ತಾಯ್ತದೇನಮ್ಮ, ಸುಸ್ತಾಯ್ತದ? ವಿಶ್ರಾಂತಿ ತಗೊಲ್ಲವ, ವಿಶ್ರಾಂತಿ ತಗೋ. ಸುಪ್ನಾತಿ, ಸಂಜೆ ಹೊತ್ತಲ್ಲಿ ಯಾಕೆ ಹೆಂಗ್ ಮನ್ಗಿದ್ಯಾ? ಪಾತ್ರೆಗಳು ಬೆಳಗವೇ, ಎದ್ದು ಬೆಳಗೋಗೋ. ಅವ್ವ, ಆಮ್ಯಾಕ್ ಬೆಳಗ್ತೀನವ್ವ. ಯಾಕೆ? ಕೆಲ್ಸ ಮಾಡಕ್ ಏನ್ ರೋಗ ನಿಮ್ಗೆ? ಗಂಗವ್ವ, ಮಗ ತುಂಬಾ ಸುಸ್ತಾಗೈತೆ, ವಿಶ್ರಾಂತಿ ತಗೊಳ್ಬೇಡವ. ಯಾಕೆ? ನಂಗೇನ್ ಸುಸ್ತಾಗಕ್ಕಿಲ್ವಾ? ಬೆಳಗ್ನಿಂದ ಸಂಜೆ ಗಂಟ ಈ ಅಟ್ಟಿನಾಗೆ ಕತ್ತೆ ತರ ದುಡಿತಿರ್ತೀನಿ. ಮಾಡ್ಕೋಬೇಡ, ಅದೇನ್ ಮಾಡ್ಬೇಕು ಹೇಳು, ನಾನೇ ಏ ಮಾಡ್ತೀನಿ. ಮುದಿಯ, ಸಾಯ ವಯಸ್ಸಿನಾಗ ಕ್ಯಾಮೆ ಮಾಡ್ತಾನಂತೆ, ಕ್ಯಾಮೆನ. ಎದ್ದಳ ಮೇಕೆ, ಕ್ಯಾಮೆ ಮಾಡಿ, ಎದ್ದಳ ಮೇಕೆ. ಅವರೇ, ಅವ್ವ, ಅವೋ, ಅವ್ವ. ಯಾರು? ಯಾರು? ಯಾರಪ್ಪ ನೀನು? ಏನಾಗ್ಬೇಕಾಗಿತ್ತು? ನಾನ್ರವ್ವ, ಅದೇ ನಿಮ್ ಮನೆಗೆ ನಮ್ ಪುಟ್ಟಿ ಕೆಲಸ ಮಾಡಕ್ ಬರ್ತಾಳಲ್ಲ, ಅವ್ರಪ್ಪ. ಹೌದಾ? ನನಗ್ ಗೊತ್ತಾಗ್ಲಿಲ್ಲ. ಪುಟ್ಟಿ ಆಗ್ಲೇ ಹೋದ್ಲಲ್ಲ. ಹೋದ್ಲಾ? ಒಳ್ಳೇದಾಯ್ತು ಬಿಡಿ. ಅವ್ವ, ನನ್ನ ಹೆಂಡ್ರು, ಅದೇ ನನ್ ಗಂಗಿ, ನಮ್ ಪುಟ್ಟಿ ಸಂಬಳ ಇಸ್ಕೊಂಬ ಅಂತ ಹೇಳಿದ್ಲು. ಹೌದಲ್ವಾ? ಪುಟ್ಟಿ ಸಂಬಳ ಕೊಡ್ಬೇಕಾಗಿತ್ತಲ್ವಾ? ನಾನ್ ಮರ್ತೇ ಬಿಟ್ಟಿದ್ದೆ. ಅದಕ್ಕೆ ನಾನ್ ಕಳಿಸಿದ್ಲು. ನೋಡವಾ, ಸಂತ್ಕೊಂಡಿದ್ದೀನಿ, ಗೊಬ್ಬರ ಬೀಜ ಇವೆಲ್ಲ ತಕೊಂಡ್ಬರ್ಬೇಕಾಯ್ತು. ಹೊಲ ಬೇರೆ ಉತ್ಕೊಂಡ್ಬಿಟ್ಟಿದ್ದೀನಿ. ನೀವ್ ಕೊಟ್ಟು ಬಿಟ್ರೆ ಅವೆಲ್ಲ ತಕೊಂಬಂದು ಬಿತ್ತನೆ ಮಾಡ್ಬಿಡುವ. ಆಯ್ತು, ಒಂದ್ ನಿಮಿಷ ಇರು, ಕೊಡ್ತೀನಿ. ನಡೆಸತ್ತೆ ಕಲ್ತೆ ಸತ್ತೆ ವರದಿರುಳ್ಳಾಗಿ ವರ ಪತ್ನಿಯಾಗಿ ಮರ್ಗೋಬೇಕೆಲೆ ಪಾಂಡುಪುತ್ರರ ಪತ್ನಿಯಾಗಿ ನೀನು, ಪಾಂಡುಪುತ್ರರ ಪತ್ನಿಯಾಗಿ ನೀನು. ಚಂಡ ಚೀತೆಯಿಂದ ಹೊಡಕಷ್ಟದಿಂದ ಬಿಡಕೋಬೇಕೆ ಕೋಮಲಾಗಿಯೇ ಕತೆ ಶಾತೆ ವರದಿರುಳ್ಳಾಗಿ ವರ ಪತ್ನಿಯಾಗಿ ಮರಗೋಬೇಕೆಲೆ ಪಾಂಡುಪುತ್ರರ ಪತ್ನಿಯಾಗಿ ನೀನು, ಪಾಂಡುಪುತ್ರರ ಕತೆ ಶಾತೆ ವರದಿರುಳ್ಳಾಗಿ ವರ ಪತ್ನಿಯಾಗಿ ಮರಗೋಬೇಕೆಲೆ ಪ್ರಾಣಕತೆ ಎಲ್ಲ. ಯಾಕ್ರಿ ಒಬ್ರು ಈಚೆ ಕೂತಿದ್ದೀರಾ? ಸ್ಕೂಲಲ್ಲಿ ತುಂಬಾ ಕೆಲ್ಸ ಇತ್ತಾ? ಸ್ಕೂಲ್ನಲ್ಲಿ ಎಷ್ಟೇ ಕೆಲಸ ಇದ್ರು ನನಗೆ ಬೇಸರ ಇಲ್ಲ ಕಣೆ. ಆದ್ರೆ ಈ ಹಳ್ಳಿ ಜನರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ಅವತ್ತೊಬ್ಬ ನನ್ನ ಹತ್ರ ಬಂದು 2 ದಿವಸದಿಂದ ಊಟ ಮಾಡಿಲ್ಲ, ಹೊಟ್ಟೆ ತುಂಬಾ ಹಸಿತಾ ಇದೆ ಅಂತ ಹೇಳಿ ನನ್ನ ಹತ್ರ ದುಡ್ಡಿಸ್ಕೊಂಡು ಹೋದ. ಆದ್ರೆ ಇವತ್ತು ಆ ಸಾರಾಯಿ ಅಂಗಡಿ ಮುಂದೆ ಕುಡಿದು ಕೂಗಾಡ್ತಾ ಇದ್ದಾನೆ. ಅಂದ್ರೆ ನನ್ನ ಹತ್ರ ಸುಳ್ಳು ಹೇಳಿ ದುಡ್ಡಿಸ್ಕೊಂಡು ಹೋದ ಅಂತ ಆಯ್ತು. ಹೋಗ್ಲಿ ಬಿಡಿ, ಆಗ ಹೋಗಿದ್ದಕ್ಕೆ ಯೋಚನೆ ಮಾಡಿ ಏನ್ ಪ್ರಯೋಜನ? ನಡಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೈಕಾಲ್ ಮುಖ ತೊಳಿರಿ, ನಾನ್ ಕಾಫಿ ಕೊಡ್ತೀನಿ. ನೀನ್ ನಡಿ, ನಾನು ಬರ್ತೀನಿ. ಅಲ್ಲ, ಅದು ಬರ್ತೀನಿ ಅಂತ ಹೇಳಿದಲ್ಲ. ಸರಿ.
ನಾನೇನು ಮಾಡ್ಲಿಲ್ಲ. ನೀನೇನ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ಇಲ್ಲ ಮಿಸ್ಟರ್, ನಾನೇನು ಮಾಡ್ಲಿಲ್ಲ. ಸತ್ಯವಾಗಿ ಏನು ಮಾಡ್ಲಿಲ್ಲ. ಪುಸ್ತಕ ನೋಡ್ತಾ ಇದ್ದೆ. ಹೆದರ್ಕೊಂಡ್ಯಾ ಪುಟ್ಟಿ? ನಿನಗೆ ಪುಸ್ತಕ ಓದ್ಬೇಕು ಅಂದ್ರೆ ತುಂಬಾ ಇಷ್ಟನಾ? ನಿನಗೆ ಓದಕ್ ಇಷ್ಟನಾ ಪುಟ್ಟಿ? ಹೌದು. ಓಹೋ. ಪುಟ್ಟಿ, ಯಾಕೆ ನನ್ನ ಹತ್ರ ಹೇಳಿಲ್ಲ? ಹೇಳಿದ್ರೆ ನಾನ್ ನಿನ್ನ ಕೆಲ್ಸಕ್ಕೆ ಸೇರ್ಸ್ಕೊಳ್ತಾ ಇರ್ಲಿಲ್ಲ. ನಿಮ್ ತಾಯಿಗೆ ಹೇಳಿ ಸ್ಕೂಲಿಗೆ ಸೇರಿಸ್ತಾ ಇದ್ದೆ. ಅಯ್ಯೋ, ಹಂಗ್ ಮಾಡ್ಬೇಡಿ ಅವರೇ. ನಮ್ ಮನೆಯಾಗೆ ಅಜ್ಜಯ್ಯ ಒಬ್ನೆಯ ದುಡಿಯೋದು. ನಮ್ಮ ಅಪ್ಪಯ್ಯ ಯಾವಾಗೂ ಕುಡ್ಕೊಂಡ್ ಕುಂತಿರ್ತಾನೆ. ಅದಕ್ಕೆ ನಾವು ಕೆಲ್ಸಕ್ಕೆ ಸೇರ್ಕೊಂಡಿರೋದು. ಓ, ನಿನಗೆ ಓದಕ್ ಬೇರೆ ಬರುತ್ತಾ? ಮೇಷ್ಟ್ರೆ, ನನ್ ತಮ್ಮ ಅವನಲ್ಲ ಮಂಜ, ಅವನೆಲ್ಲ ಹೇಳ್ಕೊಟ್ಟವ್ನೆ. ಅವನು ಸ್ನೇಹಿತ ವೆಂಕಟೇಶ ನಂಗೆಲ್ಲ ಹೇಳ್ಕೊಟ್ಟವ್ರೆ. ಸರಿ, ಇನ್ಮೇಲೆ ನಿನಗೆ ಯಾವ ಪುಸ್ತಕ ಬೇಕೋ ತಗೊಂಡು ಮನೇಲಿ ಓದು. ಬೇಡ ಮೇಷ್ಟ್ರೆ, ಅವ ಹೊಡಿತೈತೆ. ಇಲ್ಲೇ ಓದ್ಕೋ. ಆಯ್ತು ಮೇಷ್ಟ್ರೆ. ಸರ್ಗೊತ್ತಾದ್ರೂ ಈ ಹುಡುಗ ಮನೆಗ್ ಬಂದಿಲ್ಲ. ಇನ್ನು ಎಲ್ಲೂ ಹಾಳಾಗ್ ಹೊಂಟೋದ ಅಂತೀನಿ. ಮನೆಯಲ್ಲಿ ದೊಡ್ಡವರು ಸರಿಯಾಗಿದ್ರೆ ತಾನೆ ಮಕ್ಕಳು ಸರಿಯಾಗಿರೋದು. ಇವ್ರ ಅಪ್ಪ ನೋಡಿದ್ರೆ ಕುಡಿದು ಊರು ತುಂಬಾ ಸುತ್ತಾ ಇರ್ತಾನೆ. ಅದೇನೋ ಹೇಳ್ತಾರಲ್ಲ, ಎಲ್ಲೆಲ್ಲ ಹಾಳಾಗೋಗಿದೆ ಇಟ್ಟತ್ತು. ಇದೇನ್ಲ ಬಟ್ಟೆ ಎಲ್ಲ ಮಣ್ಣು ಮಾಡ್ಕೊಂಡ್ ಬಂದಿದಿ? ಅಬ್ಬ ಸ್ನೇಹಿತರ ಜೊತೆ ಆಡಕ್ ಹೋಗಿದ್ನವ. ಓದೋದ್ ಬಿಟ್ಟು ಸ್ನೇಹಿತರ ಜೊತೆ ಆಡಕ್ ಹೋಗಿದ್ಯಾ ನೀನು? ನಂಗ್ ಓದಕ್ ಬೇಸರ ಹೋಗವ. ಒತ್ತಕ್ ಸರಿಯಾಗಿ ಉಣ್ಣಕ್ ಬೇಸರ ಆಗಕ್ಕಿಲ್ವಾ? ನಾನು ಸ್ಕೂಲ್ಗೆ ಹೋಗಿಲ್ಲ. ಹೋಗವು ಏನ್ಲ ಅಂದ್ರೆ ಸ್ಕೂಲ್ಗೆ ಹೋಗಕ್ಕಿಲ್ವಾ? ಹೋಯ್ತಾ ಇಲ್ವಾ? ಹೋಗಕ್ಕಿಲ್ವಾ ನೀನು? ಹೋಯ್ತಾ ಇಲ್ಲಲ್ಲ ನೀನು? ಹೋಯ್ತಾ ಇಲ್ಲ? ಮಾತಾಡ್ಲಾ? ಎಲ್ಲ ಈ ಆಳದವಳಿಂದಾನೆ ಹಿಂಗಾಗಿತ್ತು. ಗಂಗೆ ಯಾಕೆ ಹೊಳಿತಿದ್ದೆ ಮಕ್ಕಳನ್ನ? ನೀನ್ ಬುದ್ಧಿ ಆಯ್ತಾ? ಏ ಮುದ್ಯಾ, ನನ್ ಮಗಿನ ನಾನು ಏನಾರ ಮಾಡ್ಕೊಂತೀನಿ. ಅದನ್ ಕೇಳಕ್ ನೀ ಯಾರು? ಏಯ್, ನಡಿಯ ನೀನು? ನಡಿಯ ಮಾಡ್ತೀನಿ ನೋಡಿ. ನೀ ಸುಮ್ಕಿರು, ಎಲ್ಲಾರು ಆಳಿಬಿದ್ದವ್ರು. ಅಜಯ, ಅಜಯ, ಸುಮ್ಮನೆ ಹೊಡಿಬೇಡ. ಅವರೇ ಅವರೇ ಮೇಟ್ರೆ ಅವರಿಲ್ವಾ? ಇದ್ದಾಳೆ. ಭಾಗ್ಯ, ಗಂಗೆ ಬಂದ್ಯಾಳೆ ನೋಡು. ಏನ್ರಿ? ಓ ಗಂಗಿ. ಏನ್ ಗಂಗಿ ಹಿಂಗ್ ಹೋಯ್ತಿದ್ದೆ, ಹಂಗೆ ನಿಮ್ಗೆ ನೋಡ್ಕೊಂಡು ಹೋಗವ ಅಂತ ಬಂದೆ. ನಮ್ ಪುಟ್ಟಿ ಸಂತ ಕೆಲ್ಸ ಮಾಡ್ತಾಳ. ಪುಟ್ಟಿನ ಚೆನ್ನಾಗ್ ಮಾಡ್ತಿದ್ದಾಳೆ. ಅವರೇ ಸಂಬಳ ಕೊಡ್ತೀರಾ? ಸಂಬಳನ ಅವತ್ತು ಕೊಟ್ಟು ಕಳ್ಸಿದ್ನಲ್ಲ. ಏನು ಅವತ್ತ ಕೊಟ್ಬಿಟ್ರ? ಅವಳು ನನ್ಗೆ ಹೇಳಲೇ ಇಲ್ವಲ್ಲ. ಮಾಡ್ತೀನಿ ರೀ ಅವಳಿಗೆ. ಪುಟ್ಟಿ ಅಲ್ಲ ಗಂಗಿ, ನಿನ್ ಗಂಡ ಬಸ್ಸಿಯ. ಅವತ್ತು ನೀನ್ ಹೇಳ್ದೆ ಅಂತ ಬಂದ್ ಇಸ್ಕೊಂಡ್ ಹೋದ. ಅಯ್ಯೋ, ಯಾಕವ ಹಿಂಗ್ ಮಾಡಿದ್ರಿ? ನನ್ ಮನೇನೆ ಹಾಳಾಗೋಯ್ತು. ನನ್ ನಾಳೆ ಬರೋದೇ ಸರಿ ಇಲ್ಲ. ಯಾಕೆ ಹಿಂಗ್ ಮಾಡಿದ್ರಿ? ಈಗ ನಾನ್ ಏನ್ ಮಾಡ್ಲಿ? ಮೇಟ್ರ ನೀವ್ ಹೇಳ್ಬಾರ್ದ? ಏನಾದ್ರು ಈಟೊತ್ತಾಗ್ಲೇ ಎಲ್ಲ ಕುಡ್ದು ಎಲ್ಲ ಹಣನು ಹಾಳು ಮಾಡ್ಬಿಟ್ಟಿರ್ತಾನೆ. ನಿನ್ ಗಂಡನಿಗೆ ಕುಡಿಬಾರ್ದು ಅಂತ ಹೇಳೋಕಾಗಲ್ಲ. ಅವ್ನ್ ನನ್ ಮಾತಲ್ಲಿ ಕೇಳ್ತಾನೆ ಮೇಟ್ರೆ. ಈ ಊರಾಗ ಸಾರ ಅಂಗಡಿ ಇರೋ ಗಂಟ ಎಲ್ಲಾರ ಮನೆ ಕತ್ತನೂ ಈಟಯ್ಯ. ಗಂಗಿ, ಅಳ್ಬೇಡ. ನೀನ್ ನಾಳೆ ಬಾ, ನಾ ದುಡ್ಡು ಕೊಡ್ತೀನಿ. ಸರಿನಮ್ಮ, ನಾನಿನ್ ಬರ್ತೀನಿ. ಭಾಗ್ಯ, ನಾನು ಈ ಹಳ್ಳಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಆ ಸಾರಾಯಿ ಅಂಗಡಿ ಮುಂದೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಯಾವಾಗ್ಲೂ ಒಂದಷ್ಟು ಜನ ಕುಡಿತಾ ಕೂತಿರ್ತಾರೆ. ಹೀಗಾದ್ರೆ ಅವ್ರ ಹೆಂಡತಿ ಮಗಳ ಗತಿ ಏನು? ಇದಕ್ಕೇನಾದ್ರು ಒಂದು ದಾರಿ ಕಾಣಿಸ್ಲೇಬೇಕು. ಇದಾರಲ್ಲಪ್ಪ ನಿಮ್ಮ ಅಂಗಡಿ ಯಜಮಾನ್ರು. ಏನ್ ಮ್ಯಾಟ್ರೆ ಇಲ್ಲಿ ಗಂಟ ಬಂದಿದ್ದು? ಏನ್ ಸಮಾಚಾರ? ಅದೇ, ನಾನು ಈ ಹಳ್ಳಿಗೆ ಬಂದಿರೋ ಸ್ಕೂಲ್ ಮೇಷ್ಟ್ರು. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಾ ಏನ್ ಮಾಡ್ಲಿ? ನೋಡಿ, ನೀವು ಮಾಡ್ತಾ ಇರೋ ಈ ಸಾರಾಯಿ ವ್ಯಾಪಾರದಿಂದ ನಮ್ಮ ಹಳ್ಳಿ ಜನ ಎಲ್ಲ ಹಾಳಾಗ್ತಾ ಇದಾರೆ. ಅವ್ರ ಹೆಂಡತಿ ಮಕ್ಕಳೆಲ್ಲ ಬೀದಿ ಪಾಲಾಗ್ತಾ ಇದಾರೆ. ಇದು ಸರಿನಾ? ನಾ ಏನ್ ಅವ್ರ ಅಡ್ಡಿ ಬಾಗ್ಲಿಗೆ ಹೋಗಿ ಬರ್ರಪ್ಪ ಅಂತ ಕರಿತೀನಿ, ಅವ್ರು ಹಾಗೆ ಬಂದು ಕುಡಿತಾರೆ. ನೀವು ಯಾರಿಗೂ ಕರೀಲಿಲ್ಲ ಯಜಮಾನ್ರೆ, ಆದ್ರೆ ನಿಮ್ಮ ಅಂಗಡಿ ಬರೋ ಹಾಗೆ ಮಾಡುತ್ತೆ. ಅಂದ್ರೆ ನೀವು ಈ ಸಾರಾಯಿ ಅಂಗಡಿನ ಮುಚ್ಚಬೇಕು. ಮುಚ್ಚಿಬಿಟ್ಟು ನಾನು ಹೊಟ್ಟೆ ಮೇಲೆ ಕಲ್ಲ ಕಳ್ಳ ಬೇರೆ ಯಾವ್ದಾದ್ರು ವ್ಯಾಪಾರ ಮಾಡಿ. ನೋಡಿ, ನೀವ್ ಈ ಸ್ಕೂಲ್ ಮ್ಯಾಟ್ರು ಅಂತ ನಾ ಮರವಾದೆ ಕೊಡ್ತೀವಿ. ನನ್ ದಂಧೆಗೆ ಮಾತ್ರ ಅಡ್ಡ ಬರ್ಬೇಡಿ. ಯಜಮಾನ್ರೆ, ನೀವು ನಿಮ್ಮೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಹಳ್ಳಿ ಜನರ ಬಗ್ಗೆ ಯೋಚನೆ ಮಾಡಿ. ಇದರಿಂದ ಎಲ್ಲರ ಜೀವನ ಹಾಳಾಗ್ತಾ ಇದೆ. ಬೇರೆ ಯಾವ್ದಾದ್ರು ವ್ಯಾಪಾರ ಮಾಡಿ. ಯೋ ಮಾಟ್ರಪ್ಪ, ಈ ಪಾಠನೆಲ್ಲ ಈ ಸ್ಕೂಲ್ ನಾಗ ಐಕ್ಲತಾವ್ ಇಟ್ಕೋ. ನಂಗ್ ಮಾಡಕ್ ಬೇರೆ ಕ್ಯಾಮ್ ಐತೆ. ಮರ್ಯಾದೆಗೆ ನಿಮ್ ಮನಗೋಗು. ಯಜಮಾನ್ರೆ, ಕಲ್ ತಿಂತಾವನೆ ಹೋಗಯ್ಯ.
ಏನ್ ಯೋಚನೆ ಮಾಡಿದ್ರಿ ಯಜಮಾನ್ರೆ? ಏನ್ ಯೋಚನೆ ಮಾಡೋದ್ ಮೇಟ್ರ, ಕುಡಿಯೋರೆಲ್ಲ ಇಲ್ಲೇ ಕುಂತವ್ರೆ, ಅವ್ರನ್ನ ಕೇಳ್ಕೊಳ್ಳಿ. ಏನ್ರಪ್ಪ ಮೇಟ್ರು ಸಾರ ಅಂಗಡಿ ಮುಚ್ಬೇಕು ಅಂತ ಹೇಳ್ತಾವ್ರೆ, ನೀವೇನ್ ಹೇಳಿರಿ? ಮೇಟ್ರಪ್ಪ ತಲೆಗಡೆ ಕಟ್ಟದ ಯಾಕೆ ಹೋಗಿ ಇಸ್ಕೊಲ್ಲ ಕೂತ್ಕೋ. ಸರ ಕುಡಿದು ಬಿಟ್ಬಿಟ್ಟು ನಮ್ ಬಾಯಿಗೆ ಮಣ್ಣು ಹಾಕೊಳ್ಳದ. ಈಗ ನೀವು ಮಾಡ್ತಾ ಇರೋದು ಅದನ್ನೇ. ನೀವಿಲ್ಲಿ ಕುಡಿದು ನಿಮ್ಮ ಹೆಂಡತಿ ಮಕ್ಕಳು ಬಾಯಿಗೆ ಮಣ್ಣು ಹಾಕ್ತಾ ಇದ್ದೀರಾ. ಮೇಟ್ರಪ್ಪ ಮರ್ಯಾದೆಗೆ ಇಲ್ಲಿಂದ ಹೊಂಟಾಯ್ತಾ ಇರು. ನೀವು ಅಂಗಡಿನ ಮುಚ್ಚೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನಿನಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಬರಕಿಲ್ಲ. ಲೇ ಬರಲ್ಲ ಈ ಕಡೆ ನನ್ ಮಗ. ಏನಪ್ಪ ಏನೆಲ್ಲ ನಿಲ್ಲಿಸಿ ಬಂದ್ಬಿಟ್ಟಿದ್ದೀರಾ? ಓಹೋ ಮೇಷು ಸಪೋರ್ಟ್ ಮಾಡಕ್ ಬಂದಿದ್ದೀರಾ ನೀವು? ಮುಚ್ಕೊಂಡು ನಿಂತ್ಕೊಳ್ಳಯ್ಯ, ಕಂಟಿನ್ಯೂ ಸಾಕು. ನೋಡಿ ನೀವಿರ್ರಿ ಇಲ್ಲ ಓಡ್ರಿ, ಒಟ್ಟಲ್ಲಿ ಯಾವತ್ತೂ ಕುಡಿದ್ ಬಿಡೋಕಿಲ್ಲ. ಏನ್ ಹೇಳ್ತೀರಪ್ಪ? ಹಾಕ್ಬಿಡಿ, ಇನ್ಯಾಕೆ ನಾವು ಕುಡಿತೀವಿ. ಹೌದು, ನಾವು ಕುಡಿತೀವಿ, ನಾವು ಕುಡಿತೀವಿ, ನಾವು ಕುಡಿತೀವಿ, ಕುಡಿತೀವಿ, ನಾವು ಕುಡಿತೀವಿ, ನಾವು ಕುಡಿತೀವಿ, ನಾವು ಕುಡಿತೀವಿ, ಹೌದು, 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 ನಾವು ಕುಡಿತೀವಿ, ಹೌದು. ಏ ಮಲ್ಲಿ, ಯಾಕೆ ಪೊಗರ ಹೆಚ್ಚಾಯ್ತಾ ನಿಂಗೆ? ಪೊಗರ ಹೆಚ್ಚಾಗಿರೋದು ಅವಳಗಲ್ಲ ನಿಂಗೆ. ಹೌದು, ನೀವು ಕುಡಿಯೋದ್ ಬುಡಗಂಟ ನಾವು ಬುಡಕಿಲ್ಲ. ಏ ಮಾದಪ್ಪ, ನೀನ್ ಇಕ್ಕಿರೋ ಈ ಸಾರೆ ಅಂಗಡಿಯಿಂದ ತಟ್ಟಿ ಹಾಳಾಗೋಯ್ತಿದೆ ನೋಡು. ನೋಡು, ಮ್ಯಾಟ್ ಹೇಳ್ದಂಗೆ ಮರ್ವಾದೆಯಿಂದ ನಿನ್ ಅಂಗಡಿ ಮುಚ್ಚು, ಇಲ್ಲ ಅಂದ್ರೆ ನಿನ್ ವಂಶ ಎಕ್ ಕೊಟ್ಟೋಯ್ತಾನೆ. ಊರ್ ಗಂಡಸ್ರೆಲ್ಲ ದುಡಿಯೋದ್ ಬಿಟ್ಟು ಕುಡಿಯಕ್ ಶುರು ಮಾಡ್ಕೊಂಡ್ರೆ ನಾವ್ ಹೆಣ್ಮಕ್ಳು ಅವ್ರು ಇವ್ರ ಮನೆ ಕಸ ಮುಸ್ರೆ ಮಾಡಿ ನೀವು ಉಣ್ಣಕ್ ಇಕ್ಬೇಕು. ಇದೇ ನ್ಯಾಯ ಅಂತೀನಿ. ಇನ್ಮ್ಯಾಕೆ ನಾವು ಕುಡಿತೀವಿ. ನೋಡ್ದ್ಯಾ ಬಸ್ಯಾ, ನೋಡ್ದ್ಯಾ ಕೆಚ್ಚ, ನೋಡ್ದ್ಯಾ ಸಿದ್ಧ, ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ. ನಿಮ್ಮ ಕುಡಿತಗಳಿಂದ ನಿಮ್ಮ ಮನೆಗೆ ಎಂಥ ಅನ್ಯಾಯ ಆಗ್ತಾ ಇದೆ ಅಂತ. ನೀವೆಲ್ಲ ನನ್ನ ಹೊಡೆದ್ರಿ ಅಂತ ನನಗೆ ಖಂಡಿತ ಬೇಸರ ಇಲ್ಲ. ನೀವು ನಿಮ್ಮ ಕುಡಿತನ ಬಿಟ್ರೆ ಅಷ್ಟೇ ಸಾಕು. ಈಗ್ಲಾದ್ರೂ ಯೋಚನೆ ಮಾಡಿ, ನಿಮ್ಮ ಕುಡಿತನ ಬಿಟ್ಟು ನಿಮ್ಮ ಮನೆಗೆ ಸುಖ ಸಂತೋಷ ತರ್ತೀರಾ, ಇಲ್ಲ ನಿಮ್ ಜೊತೆ ನಿಮ್ಮ ಹೇಳ್ತಿರೋ ಕುರ್ತು ಕೇಳಿದ್ದೀರಾ? ಹೇಳ್ರಪ್ಪ. ನಾವು ತಪ್ಪಾಗ್ಬಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಮಾಸ್ಟರ್, ಅವ್ರಿಗೆ ಕ್ಷಮಿಸ್ಬಿಡಿ. ಗಂಗೆ ಮೇಟ್ರಿಗೆ ಜೈ, ಜೈ ಮೇಟ್ರಿಗೆ ಜೈ, ಮಾದಪ್ಪಗೆ ಮಾದಪ್ಪಗೆ ಏ ಮೆಟ್ರಪ್ಪ, ನಾನ್ ನಿನ್ಗೆ ಏನ್ ಅನ್ಯಾಯ ಮಾಡಿದೆ ಅಂತ ನನ್ನೊಟ್ಟ ಮೇಲೆ ಕಲ್ಲಾಗ್ತಾಯ ನೀನು ಮಾಡಿ ಸರಿನಾ? ಇದ್ರಲ್ಲಿ ನನ್ ತಪ್ಪೇನಿದೆ? ನೀವು ಮಾಡ್ತಾ ಇರೋ ಸಾರಾಯಿ ವ್ಯಾಪಾರದಿಂದ ನಮ್ಮ ಹಳ್ಳಿ ಜನ ಹಾಳಾಗ್ತಾ ಇದಾರೆ. ಸಾರಾಯಿ ವ್ಯಾಪಾರ ಮಾಡೋದು ಬೇಡ ಅಂತ ಹೇಳಿದೆ. ಸಾರಾಯಿ ವ್ಯಾಪಾರ ಮಾಡೇ ಬದುಕ್ಬೇಕಾ? ಬೇರೆ ಯಾವ್ದಾದ್ರು ವ್ಯಾಪಾರ ಮಾಡಿ. ನೋಡಿ, ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ ಕೇಳಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಎಲ್ಲ ಹಾಗೆ ಸುಖವಾಗಿ ಸಂತೋಷವಾಗಿ ಬಾಳ್ಬೋದು. ಆದ್ರೆ ನನ್ನ ಹೆಂಡ್ರು ಮಕ್ಕಳು ಮಣ್ಣು ತಿನ್ಬೇಕಾ? ನೋಡು ಮೆಟ್ರಪ್ಪ, ನನ್ ತಂಟೆಗೆ ಬರ್ಬೇಡ, ಇಲ್ಲ ಅಂದ್ರ ಏನ್ ಮಾಡ್ತೀಯಪ್ಪ ನೀನು? ಏನು ಮಾಡ್ತೀನಾ?
ಅಲ್ಲರಿ ನಿಮ್ ಮಾತೆ ಹೆಚ್ಚಾಗೋಯ್ತು. ಊರು ಉಸಾಬ್ರಿ ಎಲ್ಲ ನಿಮ್ಗೆ ಯಾಕ್ರಿ? ನನ್ ಮಾತೆ ಕೇಳಲ್ಲ ನೀವು. ಅಲ್ಲರಿ ನಾಳೆ ಏನಾದ್ರು ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ನಾನೇನ್ ಮಾಡ್ಬೇಕು? ಏನವ ತಿಳಿದು ನೀನ್ ಹಿಂಗ್ ಮಾತಾಡ್ಬಿಟ್ರೆ ಹೆಂಗೆ ಅಂತೀನಿ. ತೆಗ್ದಾಗಿ ಮೇಟ್ರೆ ನಿಮ್ಗೆ ಯಾರು ಹೊಡೆದವ್ರು ಹೇಳಿ. ಎಲ್ಲ ಸಮಾಧಾನ ಮಾಡ್ಕೊಳ್ಳಿ, ನನ್ ಮಾತು ಕೇಳಿ. ನಮ್ಮೂರ್ಗೆ ಕಾಮಧೇನು ತರ ಬಂದ್ರಿ, ನಮ್ಮ ಮೈಕ್ಳಿಗೆಲ್ಲ ಇದ್ದೇ ಹೇಳ್ಕೊಟ್ರಿ. ನಮ್ಮೂರಲ್ಲಿ ಕುಡ್ದು ಕಿತ್ತಾಡಿ ಸ್ಟೇಷನ್ ಸೇರೋರಿಗೆಲ್ಲ ಬುದ್ಧವಾದ ಹೇಳಿ ಮೃಗು ಮನಸ್ಸನ್ನ ಹೋಗ್ಲಾಡ್ಸಿ ಮನುಷ್ಯರನ್ನಾಗಿ ಮಾಡಿದ್ರಿ. ಕುಡ್ಕ 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 ಅಂತ ಹೆಸರು ಮಾಡಿದ್ ನನಗೆ ಕುಡಿಯೋದನ್ನ ಬಿಡಿಸಿ ಒಬ್ಬ ಒಳ್ಳೆ ಮನುಷ್ಯನಾಗಿ ಮಾಡಿದ್ರ. ಹೇಳಿ ಮೇಷ್ಟ್ರೆ, ನಿಮ್ ಹೊಡೆದ್ ಯಾರು ಅಂತ ಹೇಳಿ ಅವ್ನು ಊಟ್ಲೆ ಅಳಿಸ್ಬಿಡ್ತೀನಿ, ಅವ್ನು ಕೊಂದ್ಬಿಟ್ಟು ಜೈಲ್ಗಾದ್ರೂ ಹೋಗ್ಬಿಡ್ತೀನಿ. ಏನ್ರಪ್ಪ? ಹೌದು 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 ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಆವೇಶ ಪಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಊರು ಅಂದ್ಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟವ್ರನ್ನ ಒಳ್ಳೆಯವ್ರನ್ನ ಮಾಡೋ ಪ್ರಯತ್ನದಲ್ಲಿ ಇದೆಲ್ಲ ಸಾಮಾನ್ಯ. ನಮ್ಮ ಗಾಂಧೀಜಿಯವರು ತೋರಿಸ್ಕೊಟ್ಟ ದಾರಿ ಯಾವುದು? ಸತ್ಯ, ಶಾಂತಿ, ಅಹಿಂಸೆಯಿಂದ ನಾವ್ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ. ನಮ್ಮ ದೇಶದ ಸಮಸ್ಯೆನೇ ತಗೊಳ್ಳಿ. ನಮ್ಮ ದೇಶದ ಗಡಿನಲ್ಲಿ ಎಂತೆಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ, ಆಕ್ರೋಶದಿಂದ ಹೋರಾಟನ ಮಾಡ್ತಾ ಇದೀವಿ. ಮನುಷ್ಯತ್ವ ಇರೋ ಯಾರೇ ಆಗ್ಲಿ ಮನಸ್ಸಾಕ್ಷಿ ಅಂತ ಇರುತ್ತೆ. ಆ ಮನಸ್ಸಾಕ್ಷಿ ವಿರುದ್ಧ ಹೋಗದೆ ತನ್ನ ತಪ್ಪನ್ನ ತಿದ್ಕೊಂಡ್ರೆ ನಾನ್ ಪಡ್ತಾ ಇರೋ ಶ್ರಮಕ್ಕೆ ಸಾರ್ಥಕತೆ ಸಿಗುತ್ತೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನೀವ್ ಯಾರು ಆವೇಶ ಪಡಬೇಡಿ. ನಿಮ್ ದಮ್ಮಯ್ಯ, ನೀವ್ ಯಾರು ಆವೇಶ ಪಡಬೇಡಿ. ಮೇಟ್ರೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ನನ್ ತಪ್ಪು ಏನು ಅಂತ ನಂಗೆ ಗೊತ್ತಾಯ್ತು ಮೇಟ್ರೆ. ಇನ್ಮೇಲೆ ನಾನು ಸರಾಯಿ ಮಾರಕ್ಕಿಲ್ಲ, ಮಾರೋರ್ಗು ಬಿಡಕ್ಕಿಲ್ಲ. ನಿಮ್ಗೆ ನನ್ ಮಾತ್ನಾಗ ನಂಬಿಕೆ ಇಲ್ಲ ಅಂದ್ರೆ ನಾನು ಹೆಂಡ್ರು ಮಕ್ಕಳ ಮೇಲೆ ಆಣೆ ಇಡ್ತೀನಿ ಮೇಟ್ರೆ. ನಂಗೆ ಕ್ಷಮಿಸ್ಬಿಡಿ ಮೇಟ್ರೆ. ಇನ್ಮೇಲೆ ತಮ್ಮ ತಿನ್ನೋ ಕೆಲಸ ಮಾಡಕ್ಕಿಲ್ಲ ಮೇಟ್ರೆ. ನಾನು ಕಾಪಾಡಿ ಮೇಟ್ರೆ. ನಾನು ಇಂಥ ಕೆಲಸ ಮಾಡಕ್ಕಿಲ್ಲ ಮೇಟ್ರೆ, ಮಾಡಕ್ಕಿಲ್ಲ. ಹಣದ ಆಸೆಗೋಸ್ಕರ ಈಗ ಮಾಡ್ಬಿಟ್ಟೆ ಮೇಟ್ರೆ. ಇನ್ಮೇಲೆ ಮಾಡಕ್ಕಿಲ್ಲ ಮೇಟ್ರೆ. ನೋಡಿದ್ರ ಎಂಥ ಬದಲಾವಣೆ? ನಾನು ಈಗ ತಾನೇ ಹೇಳಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಮನಸ್ಸಾಕ್ಷಿ ಅಂತ ಇರುತ್ತೆ. ಆ ಮನಸ್ಸಾಕ್ಷಿ ವಿರುದ್ಧ ಯಾರು ನಡ್ಕೊಳಕ್ ಆಗೋಲ್ಲ. ಅದೇ ಈ ಬದಲಾವಣೆ. ನಾವು ಸ್ವಲ್ಪ ದುಡುಕ್ಬಿಟ್ಟಿದ್ರೆ ಈ ಬದಲಾವಣೆ ಸಿಗ್ತಾ ಇತ್ತ? ಸ್ವಧರ್ಮೋ ನಿಧನಂ ಶ್ರೇಯ, ಪರಧರ್ಮೋ ಬಾಹ್ಯವಃ. ತನಗಾಗಿ ಹೋರಾಡಿ ಮಾಡಿದರೆ ಶ್ರೇಯಸ್ಸಲ್ಲ, ಪರಾನುಕರಣೆಯಿಂದ ಬದುಕಿದರೆ ಶ್ರೇಯಸ್ಸು. ನೋಡಿ ಮಕ್ಕಳ, ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ಬೇಕು, ಸರಿನಾ? ನಮ್ಮ ಭಾರತದ ಪಿತಾಮಹ ಯಾರು? ಏನಿದು ಎಲ್ಲ ಸುಮ್ಮನೆ ಇದ್ದೀರಾ? ಭಾರತದ ಪಿತಾಮಹ ಯಾರು ಹೇಳಿ. ಯಾಕೆಲ್ಲ ಸುಮ್ಮನೆ ಇದ್ದೀರಾ? ಯಾರಿಗೂ ಗೊತ್ತಿಲ್ವಾ? ನಂಗೊತ್ತು. ನಿನಗ್ ಗೊತ್ತಾ? ಯಾರು ಹೇಳು ನೋಡೋಣ. ಭಾರತದ ಪಿತಾ ಮಹಾತ್ಮ ವಾ, ಶಾಬಾಷ್. ಸರಿ, ಜನಗಣ ಮನ ಬರೆದವರು ಯಾರು? ಪುಟ್ಟಿ, ನಿನಗೆ ಗೊತ್ತಾ ಯಾರು? ರವೀಂದ್ರನಾಥ್ ಟಾಗೂರ್. ವಾವ್. ನೋಡಿ ಮಕ್ಳೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಪುಟ್ಟಿನ ಗಮನಿಸ್ದೆ. ಪುಟ್ಟಿಗೆ ಏನಾಯ್ತು? ಇವತ್ತು ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಕೆಲವು ಪ್ರಶ್ನೆಗಳು ಕೇಳ್ತಾ ಇದ್ದೆ. ಅದಕ್ಕೆ ಅವಳು ಉತ್ತರ ಕೊಡ್ತಾ ಇದ್ಲು. ಹೌದಾ? ನಾನು ಪಾಠ ಮಾಡೋದನ್ನ ಬಾಗಿಲು ನಿಂತ್ಕೊಂಡೇ ತಿಳ್ಕೊಂಡ್ಯಾಳೆ. ಇನ್ ಅವಳಿಗೆ ಸರಿಯಾದ ರೀತಿಯಲ್ಲಿ ಪಾಠ ಮಾಡಿದ್ರೆ ಈ ದೇಶಕ್ಕೆ ಒಂದು ಒಳ್ಳೆ ಕೊಡುಗೆ ಆಗ್ತಾಳೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನ್ರಿ ಅದು? ಪುಟಿ, ಒಂದು ಲೋಟ ಕಾಫಿ ತಗೊಂಡ್ ಬಾ. ಪುಟ್ಟಿ, ಒಂದು ನಿಮಿಷ ಇರು. ಪುಟ್ಟಿ, ನಿಂಗೆ ಓದ್ಬೇಕು ಅಂದ್ರೆ ಇಷ್ಟನಾ? ನಾನು ಓದಿಸಿದ್ರೆ ಓದ್ತೀಯಾ? ಓದ್ತೀನಿ. ಬೇಡ, ಅವ್ವ ಬೈತೈತಿ. ನಿಮ್ಮ ಅವರಿಗೆ ಹೇಳೋದೇ ಬೇಡ. ಸಾಯಂಕಾಲ ಇಲ್ಲಿಂದ ಹೋಗೋವರೆಗೂ ನೀನ್ ಇಲ್ಲೇ ಓದ್ಕೊ. ನಾನೇ ನಿನಗೆ ಪಾಠ ಹೇಳ್ಕೊಡ್ತೀನಿ. ಈ ವರ್ಷ 10ನೇ ಕ್ಲಾಸ್ ಪರೀಕ್ಷೆನಲ್ಲಿ ನಿನ್ನ ಪ್ರೈವೇಟ್ ಆಗಿ ಕೂರಿಸ್ತೀನಿ. ನೀನು ಚೆನ್ನಾಗಿ ಓದಿ ಪಾಸ್ ಆದ್ರೆ ನನಗಷ್ಟೇ ಸಾಕು. ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾನಿದ್ದೀನಿ. ನಿಮ್ಮ ಅಪ್ಪನ ಹತ್ರ, ನಿಮ್ ತಾತನ ಹತ್ರ ನಾನು ಮಾತಾಡ್ತೀನಿ. ಓದ್ತೀಯಾ?
ಆಗ್ಲಿ ಮಿಸ್ಟ್ರೆ. ಮೇಷ್ಟ್ರು ನನ್ನ ಓದಿಸ್ತಾರಂತೆ. ಈ ವಿಷಯನ ಅವಂಗೆ ಹೇಳಕ್ಕಿಲ್ವಂತೆ. ಅಜ್ಜಯ್ಯಂಗೆ ಅಪ್ಪಂಗೆ ಮಾತ್ರ ಹೇಳ್ತಾರಂತೆ. ನಿಂಗ್ ಖುಷಿ ಆಗೈತಾ? ನಂಗೂ ಖುಷಿ ಆಗೈತೆ. ಸರಿ, ನಾ ಬರ್ತೀನಿ. ಬರ್ಲಾ? ಏನಕ್ಕಾಯಿ ಸಂತೋಷವಾಗಿದ್ಯಾ? ಏನಾಯ್ತು ಪುಟಿ? ಮೇಷ್ಟ್ರು ನನ್ಗೆ ಓದಿಸ್ತಾರಂತೆ. ಈ ವಿಷಯನ ಅವೈಗೆ ಹೇಳಕ್ಕಿಲ್ವಂತೆ. ಅಜ್ಜಯ್ಯಂಗೆ ಅಪ್ಪಂಗೆ ಮಾತ್ರ ಹೇಳ್ತಾರಂತೆ. ನೀ ಹೇಳ್ತಾರ ನಿಜನಾ ಅಕ್ಕ? ಹೌದ ಕಣೋ. ನೋಡು, ಈ ವಿಷಯನ ಅವೈಗೆ ಹೇಳ್ಬಾರ್ದು. ಭಾಷೆ ಕೊಡು. ಆಯ್ತಕ್ಕ, ನೀನು ಕೊಡು ಭಾಷೆ. ಆಯ್ತು ಪುಟಿ. ಮೇಷ್ಟ್ರೆ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದ್ರಿ, ಇಲ್ಲಿ ಬಂದು ಸುಮ್ಮನೆ ಮೌನಾಗಿ ನಿಂತು ಬಿಟ್ಟಿದ್ದೀರಲ್ಲ, ಅದೇನು ಅಂತ ಹೌದು ಮೇಷ್ಟ್ರೆ, ಹೇಳಿದ್ರೆ- ಅದೇನು ಅಂತ ಬ್ಯಾಗ್ ಹೇಳ್ಬಿಡಿ. ಕೇಳ್ಬೇಕು ಅಂತ ನನ್ ಮನ್ಸು ತವಕ ಪಡ್ತಾ ಐತೆ. ನಿಜ, ನಾನ್ ನಿಮ್ ಹತ್ರ ಮಾತಾಡ್ಬೇಕು ಅಂತ ಕರ್ಸಿದ್ದೀನಿ. ಆದ್ರೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನಪ್ಪಾ ಈ ಮೇಷ್ಟ್ರು ಈ ರೀತಿ ಹೇಳ್ತಾ ಇದಾರೆ ಅಂತ ನೀವು ತಪ್ಪಿಕೊಂಡ್ರು ಪರವಾಗಿಲ್ಲ. ನಾನು ಪುಟ್ಟಿ ಬಗ್ಗೆ ಕೆಲವು ಯೋಜನೆಗಳನ್ನ ಹಾಕೊಂಡಿದ್ದೀನಿ. ದೊಡ್ಡವರಾದ ನೀವು, ಪುಟ್ಟಿ ತಂದೆಯಾದ ನೀನು ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ಹಾಕೊಂಡಿರೋ ಯೋಜನೆ ಕಾರ್ಯಗತ ಆಗುತ್ತೆ. ನಾವು ಹಳ್ಳಿ ಬುಕ್ರು, ನೀವು ಹೇಳೋದು ಏನು ಅಂತ ನಮಗ್ ಗೊತ್ತಾಗಿಲ್ಲ. ಒಸಿ ಬಿಡಿಸಿ ಹೇಳಿದ್ರೆ. ಅಲ್ಲ ಮೇಷ್ಟ್ರೆ, ಅದೇನೋ ಯೋಜನೆ ಅಂತೀರಾ, ಸಹಕಾರ ಕೊಡ್ಬೇಕು ಅಂತೀರಾ, ಪುಟ್ಟಿ ಅಂತೀರಾ, ನಮ್ಗೊಂದು ತಿಳಿಯಕ್ಕಿಲ್ರ. ನಮ್ ಪುಟ್ಟಿಗೆ ಏನಾರ ಆಗೈತ್ರ? ಹಾಗಲ್ಲ. ಛೆ 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 ಛೆ, ನಾನು ಏನೋ ಹೇಳ್ಬೇಕು ಅಂತ ಬಂದ್ರೆ ನೀವೇನೋ ತಪ್ಪುಳ್ಕೋತಾ ಇದ್ದೀರಾ. ನೋಡಿ, ಪುಟ್ಟಿ ಹಳ್ಳಿ ಹುಡುಗಿ, ಹಳ್ಳಿ ಮುಗ್ದೆ ಆದ್ರೂ ಅವಳು ಸಾಮಾನ್ಯವಾದ ಹುಡುಗಿ ಅಲ್ಲ, ಅಸಾಮಾನ್ಯವಾದ ಹುಡುಗಿ. ಅವಳಲ್ಲಿ ಯಾರು ಕಂಡು ಕೇಳರಿಯದಷ್ಟು ಉಜ್ವಲವಾದ ಪ್ರತಿಭೆ ಇದೆ. ನಾನು ಏನ್ ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ, ಇಷ್ಟು ದಿವಸ ನೀವು ಪುಟ್ಟಿಗೆ ವಿದ್ಯಾಭ್ಯಾಸ ಕೊಡಿಸಿಲ್ಲ. ನಾನು ಅವಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಮನಸ್ಸು ಮಾಡಿದ್ದೀನಿ. ದೊಡ್ಡವರಾದ ನೀವು, ಪುಟ್ಟಿ ತಂದೆಯಾದ ನೀನು ನನ್ ಜೊತೆ ಸೇರಿ ಅವಳಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಸಹಕಾರ ಕೊಟ್ರೆ ಸಂತೋಷ. ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ, ಮನುಷ್ಯನಿಗೆ ಗಾಳಿ, ಬೆಳಕು, ನೀರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ವಿದ್ಯಾಭ್ಯಾಸನೂ ಅಷ್ಟೇ ಮುಖ್ಯ. ಇದಕ್ಕೆ ನೀವು ಸಹಕಾರ ಕೊಟ್ರೆ ಸಂತೋಷ. ಇಲ್ಲ ಅಂದ್ರೆ ಪುಟ್ಟಿಗೆ ನಾನು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ವಿದ್ಯಾಭ್ಯಾಸ ಕೊಡಿಸ್ತೀನಿ. ಯೋಚನೆ ಮಾಡಿ. ಇಷ್ಟ್ರ ಮೇಲೆ ಏನಂತೀರಿ ಬುದ್ಧಿ? ಹೇಳ್ತೀರಾ? ನಮ್ ತಾಯಿನ ಅಕ್ಷರಸನ್ನ ಮಾಡ್ತೀರಾ, ವಿದ್ಯಾವಂತನ ಮಾಡ್ತೀರಾ. ನೀವು ಮಾಡೋ ಪುಣ್ಯದಾಗೆ ನಮ್ಮನ್ನು ಭಾಗ್ಯನಾಗಿ ಮಾಡ್ಕೊಳ್ಳಿ ಬುದ್ಧಿ, ಭಾಗ್ಯದ ಮಾಡ್ಕೊಳ್ಳಿ. ಪಾಪ ಪುಟ್ಟ ತಾಯಿ ಹುಡ್ತಾನೆ ತಾಯಿ ಕಳ್ಕೊಂತು, ತಾಯಿ ಪ್ರೀತಿನ ಕಳ್ಕೊಂತು. ಈಗ ನೀವು ತಂದೆ ಸ್ಥಾನದಾಗ ನಿಂತು ನಮ್ ಪುಟ್ಟ ತಾಯಿನ ವಿದ್ಯಾವಂತಾಗಿ ಮಾಡ್ತೀರಂತೆ. ನಾವ್ ಯಾಕೆ ಬೇಡ ನನ್ ಬುದ್ಧಿ? ನಾವ್ ಯಾಕೆ ಬೇಡ ಅದನ್ನ? ಮೇಟ್ರೆ, ಇವನ್ ಹೇಳಿದ್ರಿ ನಮ್ ಪುಟ್ಟಿಗೆ ವಿದ್ಯಾಭ್ಯಾಸ ಕೊಡಿಸ್ತೀರಾ? ಅಯ್ಯೋ ಹೋಗಿ ಮೇಷ್ಟ್ರೆ, ನಮ್ ಪುಟ್ಟಿಗೀಗ 16 ವರ್ಷ ತುಂಬಿಟ್ಟೈತೆ.
ಅವಳು ಗಂಡನ ಮನೆಗೆ ಹೋಗಿ ಸಂದಾಕಿರ್ತಾಳೆ ಅಂತ ನಾವು ತಿಳ್ಕೊಂಡಿದ್ವಿ. ನೀವು ನೋಡಿದ್ರೆ ಅದೆಂತದೋ ಅಸಾಮಾನ್ಯ ಜ್ಞಾನ ಅದೇ, ಅವಳಿಗೆ ವಿದ್ಯಾಭ್ಯಾಸ ಕೊಡಿಸ್ತೀನಿ ಅಂತಿದ್ದೀರಾ. ಒಟ್ಟಲ್ಲಿ ನೀವು ನಮ್ಮ ಭಾಗದ ಯಾವ್ರಾಗ ಬಂದ್ಬಿಟ್ರಿ. ನಮ್ ಪುಟ್ಟಿನ ಮೊಡ್ಲಿಗೆ ಹಾಕ್ಬಿಡ್ತೀವಿ. ಒಟ್ನಾಗೇನಪ್ಪ ಅಂತಂದ್ರೆ ವಿದ್ಯಾವಂತರಾಗಿ ನಮ್ಮನ್ನ ಮಕ್ಕಳಾದ್ರೂ ವಿದ್ಯಾವಂತ ಮಾಡಿಸ್ಬೇಕು ಅಂತೇಳಿ ಹೊರಟಿದ್ದೀರಾ. ನಮ್ ಪುಟ್ಟಿನ ನಿಮ್ ಮೊಡ್ಲಿಗೆ ಹಾಕ್ಬಿಡ್ತೀವಿ. ಏನಾರ ಮಾಡಿ ಮೇಷ್ಟ್ರೆ. ಬಸ್ಯಾ, ವಿದ್ಯೆಗೆ ವಯಸ್ಸಿಲ್ಲ ಕಣ. ನೋಡು, ಪುಟ್ಟಿ ಚಿಕ್ಕ ಹುಡುಗಿ ಆದ್ರೂ ಅವಳಲ್ಲಿ ವಿದ್ಯೆ ಇದೆ. ಅವಳು ಓದ್ಬೇಕು, ಓದ್ತಾಳೆ. ಅವಳು ದೊಡ್ಡ ವಿದ್ಯಾವಂತೆ ಆಗ್ಬೇಕು. ಪುಟ್ಟಿಗೆ 16 ವರ್ಷ ಆಯ್ತು ಅಂತ ನೀವು ಸೂಚನೆ ಕೊಟ್ಟಿದ್ದೀರಾ. ಈಗ ಸರ್ಕಾರದವ್ರ ಪ್ರಕಾರ 16 ವರ್ಷಕ್ಕಿಂತ ಮೇಲ್ಪಟ್ಟವರು SLC ಪರೀಕ್ಷೆಯಲ್ಲಿ ಕೂತ್ಕೋಬಹುದು. ಹೇಗೋ ನಮ್ಮ ಪುಟ್ಟಿಗೆ 16 ವರ್ಷ ಆಗಿದೆ. ಅವಳನ್ನ ಡೈರೆಕ್ಟ್ ಆಗಿ SLC ಪರೀಕ್ಷೆಯಲ್ಲಿ ಕೂತ್ಕೊಳ್ಳೋದಿಕ್ಕೆ ನಾನು ಏರ್ಪಾಟ್ ಮಾಡ್ತೀನಿ. ಅಂತೂ ನಿಮ್ಮ ನಿರ್ಧಾರ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಇಂಥ ಒಂದು ಒಳ್ಳೆ ನಿರ್ಧಾರ ಮಾಡಿದ್ರೆ ನಮ್ಮ ದೇಶದಲ್ಲಿ ಅವಿದ್ಯಾವಂತರ ಸಂಖ್ಯೆನೇ ಇರೋದಿಲ್ಲ. ಬರ್ತೀನಿ. ನಮಸ್ಕಾರ. ಅಪ್ಪಯ್ಯ, ಅಪ್ಪಯ್ಯ. ಬಾ ನೋಡೋಣ. ಯಾಕವ್ವ, ಯಾಕೆ ಮುಖ ಮುಚ್ಕೊಂಡಿದ್ದೆ? ಆಟೋ ಜನ ಬಂದು ಹೋದ್ರಲ್ಲ, ಯಾಕೆ ಏನಾಯ್ತು? ನಿಮ್ಮವ್ವ ಏನಾದ್ರು ಹೊಡೆದ? ಹಂಗೇನಾದ್ರು ಇದ್ರೆ ಹೇಳು. ಅವಳ ನಂಗೆ ಕೆಳಕೊಂಡು ಕಚ್ಚ ಕಚ್ಚ ಸುಳ್ಳಾಕ್ಬಿಡ್ತೀನಿ. ಅವ್ಳು ಯಾರು ಏನು ಅಂದಿಲ್ಲ. ತಗೊಳ್ಳಿ, ತಿಂತೀನಿ. ನಮ್ ಪುಟ್ಟಿ ದೊಡ್ಡೋಳಾದವಳೆ. ಪುಟ್ಟೆ ಪುಟ್ಟೆ, ಕೈ ತೆಗಿ. ಅಯ್ಯೋ, ನನ್ ಮಗಳು ನಾಚ್ಕತ್ತವಳೆ. ಅಯ್ಯವ್ವ, ಕೈ ತೆಗಿ. ತೆಗಿರಿ ತೆಗಿರಿ.
ನಿಂಗೆ ಯಾವಾಗ್ಲೂ ಉಣ್ಣದೇ ಜ್ಞಾನ. ಮಾವಯ್ಯ, ನಮ್ ಪುಟ್ಟಿ ದೊಡ್ಡವಳಾಗವಳೆ. ಬೆಳೆದ ಹುಡ್ಗಿನ ಇನ್ಮ್ಯಾಗ ಜಾಸ್ತಿ ದಿನ ಮನೇಲಿ ಇಟ್ಕೊಳಕ್ ಆಗಕ್ಕಿಲ್ಲ. ಬೇಜ್ ಅವ್ವ ಆಗಿದ್ದಕ್ಕೆ ಇವತ್ ಸರಿಯಾಗಿ ಮಾತಾಡ್ದೆ. ಹಂಗಂತ ಹೆಣ್ಮಗಿನ ಮನೆಯಿಂದ ಹೊರಗಡೆ ಹಾಕಕೈತದ? ಏ ಮೂದೇವಿ, ಬಚ್ಚಿ ಸುಮ್ಕಿರು. ನಿಂಗೇನು ಅರ್ಥ ಆಗಕ್ಕಿಲ್ಲ. ಹಂಗಂದ್ರೆ ಅವಳಿಗೆ ಲಗ್ನ ಮಾಡ್ಬೇಕು ಅಂತ. ಹೂ ಬಿಡವ, ನಾಳೆಯಿಂದಲೇ ಸಂಬಂಧ ಹುಡುಕಕ್ ಹೋಗವ. ಹುಡ್ಕೋದ್ಯಾಕ್ ಮಾವಯ್ಯ? ನಮ್ಮ ಅಣ್ಣನ್ ಮಗ ಅವನಲ್ಲ, ಅವನು ಬೋಸ್ ಅಂದಗವನೆ. ಮೊನ್ನೆ ತೋಟ ಬೇರೆ ಮಾಡವನೆ. ಹಂಗ ಬ್ಯಾಗ್ನೆ ಮಾತಾಡ್ಕೊಂಡ್ ಬರೋಗು. ಏ ಗೊತ್ತಿಲ್ಲ. ಪುಟ್ಟಿ ಬಾಯ್ಲಿ. ಪುಟ್ಟಿ, ಏನ್ ಬೇಕು? ಇದನ್ನ ಹಾಲ್ ಟಿಕೆಟ್ ಅಂತಾರೆ. ಪರೀಕ್ಷೆ ಬರೆಯೋ ಕೋಣೆ ಒಳಗೆ ಇದನ್ನ ನೀನ್ ತಗೊಂಡೋಗ್ಬೇಕು. ಇದನ್ನ ಹೇಳ್ಬೇಕು, ಸೋಮವಾರದಿಂದ ಪರೀಕ್ಷೆ ಬಾಬ್ಕಿದೆ ತಾನೆ? ಆಯ್ತು ಮಿಸ್ಟ್ರೆ. ಚೆನ್ನಾಗಿ ಓದ್ಕೋಬೇಕು. ಆಯ್ತು. ನೀನ್ ಕೆಲಸ ಮಾಡಿ ಸಾಕು, ಹೀಗೋಗಿ ಓದ್ಕೋ. ನಾ ಬರ್ತೀನಿ. ಈಗ ಬಂದೇನವ? ನೀರ್ ಬೇಕೇನವ? ತಕೊಳ್ಳವ, ಇದನ್ನ ಮಾಡಿಸ್ಕೊ. ನಮ್ ಪುಟ್ಟಿ ಅವ್ರಿಗೆ ಒಪ್ಪಿಗೆ ಅಂತಾನೇನವ? ಹ್ಞೂ ಕಣ್ ಮಾವಯ್ಯ, ನಮ್ ಪುಟ್ಟಿನ ಅವ್ರು ಒಪ್ಕೊಂಡವ್ರೆ. ಆದ್ರೆ ಲಗ್ನ ಮುಂದಿನ ತಿಂಗಳೇ ಮಾಡ್ಬೇಕಂತೆ. ಮಾಡಿದ್ರಾಯ್ತು. ಆಮ್ಯಾಕೇನು ದಿನ ಸಂತಕ್ಕಿಲ್ವಂತೆ. ಸರಿ ಬಿಡು, ಮಾಡಿದ್ರಾಯ್ತು.
ಹೆಂಗ್ ಮಾಡೋದು ಮಾವಯ್ಯ? ಹಣ ಕಾಸು ಹೊಂದಿಸ್ಬೇಕಲ್ಲ, ವರೋಪಸಾರ ಅದು ಇದು ಅಂತ ಖರ್ಚಿರ್ತೈತಲ್ಲ. ಜಮೀನು ಆಡಿಬಿಟ್ಟು ಆಮೇಲೆ ಬಿಟ್ಕೊಂಡ್ರಾಯ್ತು. ನಮ್ ಪುಟ್ಟಿ ಲಗ್ನಕ್ಕಿಂತ ಜಮೀನ್ ಹೆಚ್ಚ. ನಾನು ಈಗಲೇ ಹೋಗಿ ಸೆಟ್ಲ್ ತಾವ್ ಮಾತಾಡ್ಕೊಂಡ್ ಬರ್ತೀನಿ. ಹೇಳ್ತಾ ಇದ್ರೆ ನೀವು ನಮ್ ಪುಟ್ಟಿಗೆ ಮದ್ವೆನ? ಒಂದು ಹುಡುಗಿ ವಯಸ್ಸಿಗೆ ಬಂದ್ರೆ ಸಾಕು, ಅವಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬಿಡೋದು. ಅವಳು ಒಳ್ಳೇದು ಕೆಟ್ಟದ್ದು ಅವಳ ಭವಿಷ್ಯದ ಬಗ್ಗೆ ಚಿಂತನೆ ಬೇಡ ಅಲ್ರಯ್ಯ. ನೀವು ಆಯ್ತು ಅಂದಿದ್ದಕ್ಕೆ ಅವಳ SSLC ಪರೀಕ್ಷೆಯಲ್ಲಿ ನಾನು ಕೂರಿಸಿದ್ದೀನಿ. ಮುಂದೆ ಅವಳು ಒಳ್ಳೆ ವಿದ್ಯಾವಂತೆ ಆಗ್ತಾಳೆ. ಅವತ್ ನೀವೇನ್ ಹೇಳಿದ್ರಿ? ಅಯ್ಯ, ಈ ಮಗು ಜವಾಬ್ದಾರಿ ನಿಮ್ದು, ಇವಳು ನಿಮ್ ಮಡ್ಲಲ್ಲಿ ಹಾಕ್ತಾ ಇದೀನಿ ಅಂದ್ರಲ್ಲ, ಇದನ್ನ ಜವಾಬ್ದಾರಿ. ಬುದ್ಧಿ ಏನ್ ಮಾಡೋಣ ಬುದ್ಧಿ? ಹೆಣ್ಮಕ್ಳಿಗೆ ಯಾವತ್ತಿದ್ರು ಲಡ್ಡ ಮಾಡ್ಬೇಕಲ್ವರ? ಒಳ್ಳೆ ಕಡೆ ನೆಂಟಸಿ ಬಂತು, ಜಾತಕನು ಕೊಡುವಂತು. ಪಾಪ ಪುಟ್ಟಿಗೆ ಮದುವೆ ಮಾಡಿದ್ರೆ ಗಂಡನ ಮನೆಗಾದ್ರೂ ಸುಖವಾಗಿರ್ಬೋದಲ್ಲ ಅಂತ ಯೋಚನೆ ಮಾಡಿದೆ ಬುದ್ಧಿ. ಚಿಕ್ಕವನ್ ಕಾಟ ತೆಗಿಯಕ್ಕಾಗ್ತಿಲ್ಲ ಬುದ್ಧಿ. ತಾಯಿಲ್ದ ಮಗು ಯಾವತ್ತೂ ಕಣ್ಣೀರೇ ಆಗ್ತಾ ಇತ್ತು ಬುದ್ಧಿ. ಗಂಡನ ಮನೆಗಾದ್ರೂ ಹೋದ್ರೆ 4 ದಿನ ಸುಖವಾಗಿರ್ಬೋದಲ್ಲ ಅಂತ ಯೋಚನೆ ಮಾಡಿದೆ ಬುದ್ಧಿ. ಅಷ್ಟೇ, ನೀವು ಹೇಳ್ದಂಗೆ ನಮ್ ಪುಟ್ಟಿನ ಓದಿಸ್ಬೇಕು, ನಮಗೂ ಆಸೆ. ಆದ್ರೆ ಏನ್ ಮಾಡೋದ? ಹೆಣ್ಮಕ್ಳು ಎಷ್ಟು ಓದಿದ್ರು ಮಡಿಕೆ ತೊಳಕೆರೆ ತಪ್ತದ್ರ. ಅದಕ್ಕೆ ನಮ್ಮಪ್ಪ ಹೇಳ್ದಂಗೆ ಒಂದ್ ಒಳ್ಳೆ ಕಡೆ ಸಂಬಂಧ ಕೂಡ ಬಂದೈತಿ. ನೀವೇ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಈ ಹೆಣ್ಮಗಳ ಮದುವೆ ಮಾಡಿಸ್ಬಿಡಿ. ತಂದೆ ಸ್ಥಾನ, ಆ ಸ್ಥಾನದ ಬೆಲೆ, ಅದರ ಜವಾಬ್ದಾರಿ ನಿಮ್ಗೆಲ್ ಗೊತ್ತಿದೆ. ನಾನೇ ಏನಾದ್ರೂ ಆ ಹುಡುಗಿಗೆ ತಂದೆ ಆಗಿದ್ದಿದ್ರೆ ಖಂಡಿತ ಇಷ್ಟು ಬೇಗ ಆ ಹುಡುಗಿಗೆ ಮದುವೆ ಮಾಡ್ತಾ ಇರ್ಲಿಲ್ಲ. ಅವಳನ್ನ ದೊಡ್ಡ ವಿದ್ಯಾವಂತೆ ಮಾಡ್ತಾ ಇದ್ದೆ, ಈ ದೇಶಕ್ಕೆ ಕೊಡುಗೆ ಕೊಡ್ತಾ ಇದ್ದೆ. ಪಾಪ ಅವಳು ಕರ್ಮ ನಿಮ್ಮಂತವ್ರ ಮನೇಲಿ ಹುಟ್ಟಿದಾಳೆ. ಹೆಚ್ಚಿಗೆ ಏನಾದ್ರೂ ಹೇಳಿದ್ರೆ ನಾವು ಹಳ್ಳಿ ಜನ, ನಮ್ಗೇನು ತಿಳಿಯೋದಿಲ್ಲ ಅಂತೀರ. ಏನ್ ಮಾಡೋದು? ಏನ್ ಮಾಡೋಣ ಬುದ್ಧಿ? ಲಗ್ನಕ್ಕೆಲ್ಲ ಏರ್ಪಾಡುಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಲಗ್ನ ನಿಲ್ಸ್ಬಿಟ್ರೆ ನಾವು ಜನಗಳ ಮುಂದೆ ತಲೆ ಎತ್ತಿ ತಿರುಗಾಡಂಗಿಲ್ಲ. ನನ್ನ ಮೊಮ್ಮಗಳು ಜನಗಳ ಮುಂದೆ ತಲೆ ಎತ್ತಿ ತಿರುಗಾಡಂಗಿಲ್ಲ. ಅವಳು ಬಾಳ ಹಾಳಾಗ ಹೋಗುತ್ತೆ. ನಾವು ಎಕ್ಕುಟ್ಟು ಹೋಗ್ತೀವಿ ಬುದ್ಧಿ, ಎಕ್ಕುಟ್ಟು ಹೋಗ್ತೀವಿ. ಜಮೀನ್ ಬೇರೆ ಅಡ್ಬಿಟ್ಟಿದ್ದೀವಿ. ಅವ್ರಿಗೆ ಏನ್ ಉತ್ತರ ಕೊಡೋಣ? ನಾವ್ ಏನ್ ಮಾಡೋಣ ಹೇಳಿ ಬುದ್ಧಿ? ಗಂಡು ಬೇರೆ ಯಾರಲ್ಲ ಬುದ್ಧಿ, ನಮ್ ಗಂಗೆ ಅಣ್ಣನ್ ಮಗ. ಬುದ್ಧಿ, ಇದೊಂದ್ಕಿಂತ ನಮ್ಮನ್ನ ಕ್ಷಮಿಸ್ಬಿಡಿ ಬುದ್ಧಿ. ಏನಂತಂದ್ರೆ ಈ ಸೇವಾ ನಿಮಗೆ ತಿಳಿಸೋವ ಅಂತ ಬಂದ್ವಿ. ಇಲ್ದಿದ್ರೆ ಪಾಪ ಮಾಡ್ಕೊಂಡ್ಬಿಡ್ತೀರಲ್ಲ, ನೀವು ಬೈದ್ರು ಚಿಂತೆ ಇಲ್ಲ. ಅಲ್ದೆ ಬುದ್ಧಿ, ನಾಳೆಯಿಂದ ಪುಟ್ಟಿ ನಿಮ್ ಮನೆ ಕೆಲ್ಸಕ್ಕೆ ಬರಕ್ಕಿಲ್ರ. ಯಾಕೆ ಅಂತಂದ್ರೆ ಮದುವೆ ಆಗ್ತಿರೋ ಹುಡುಗಿ ಅಲ್ಲವ್ರ. ನೋಡಿ, ಒಂದು ಗಿಡ ಮರವಾಗಿ ಹೆಮ್ಮರವಾಗಬೇಕು ಅಂದ್ರೆ ಸರಿಯಾದ ಪೋಷಣೆ ಅಗತ್ಯ. ಸರಿಯಾದ ಪೋಷಣೆ ಇಲ್ಲ ಅಂದ್ರೆ ಹೆಮ್ಮರ ಏನ್ ಬಂತು, ಗಿಡದಲ್ಲೇ ಸತ್ತು ಹೋಗ್ಬಿಡುತ್ತೆ. ಅದೇ ಕೆಲಸ ನೀವು ಮಾಡ್ತಾ ಇರೋದು. ಯೋಚನೆ ಮಾಡಿ, ಈ ಗಿಡನ ಹೆಮ್ಮರವಾಗಿ ಬಿಡ್ತಿರೋ ಅಥವಾ ಗಿಡದಲ್ಲೇ ಚೂಟ್ ಬಿಸಾಡ್ತಿರೋ ನಿಮಗೆ ಸೇರಿದ್ದು. ಇದಕ್ಕಿಂತ ಹೆಚ್ಚಿಗೆ ಹೇಳೋ ಶಕ್ತಿ ನನಗಿಲ್ಲ. ಬರ್ತೀನಿ. ಬಾಪಯ್ಯ,
ಪುಟ್ಟಿ ನಿನ್ನ ಪಾಲಿಗೆ ವಿದ್ಯಾಭ್ಯಾಸವು ಕನಸೊಳಗೆ ಏನಾಯ್ತು ಗಂಗವ್ವ? ನಿನ್ನ ಮಕ್ಕ ಮಂಗಳಾರತಿ ಎತ್ತ ತಾಳಿ ಕಟ್ಟಕ್ ಮುಂಚೆ ಕಾಸು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಎಲ್ಲಯ್ಯ ಕಾಸು? ನಿಮ್ಮ ಅಣ್ಣ ಅಲ್ವರವ್ವ, ಪುಟ್ಟಿನ ದೊಸೆ, ನಿನಗೆ ಯಾಕೆ ಕೊಡಕ್ ಕಾಸು? ಇಂಥ ಹೆಣ್ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ನಿನಗೆ ಬೇಕಾಗಿರೋ ಕಾಸು ತಾನೆ? ಮೊದ್ಲು ಮಾಡ್ಕೊ ಎಲ್ಲ ಕಾಸನ್ನು. ಗಂಗಾ ಏನಪ್ಪ ಇದು? ನೀವು ಸುಮ್ಕಿರಿ ಮಾವಯ್ಯ, ನಿಮ್ಗೇನು ತಿಳಿಯಕ್ಕಿಲ್ಲ. ಬರವ ಕಾಸ ಕೊಡು. ಸುರೋಜ್ ಕಣೆ. ನಿಲ್ಸಿ. ಮೇಟ್ರಿ, ಒಳ್ಳೆ ಟೈಮ್ಗೆ ಬಂದ್ರಿ. ಅದು ಹೇಗೆ ಅವಳು ಮದುವೆ ಮಾಡ್ತಾ ಇದೆಯಾ? ಅವಳಿಗಿನ್ನೂ ಮದುವೆ ವಯಸ್ಸು ಬಂದಿಲ್ಲ. ಮದುವೆ ಮಾಡಬೇಕು ಅಂತ ಅಂದ್ರೆ 18 ವರ್ಷ ತುಂಬಿರ್ಬೇಕು. ಅದು ಗೊತ್ತಾ ನಿಂಗೆ? ಗಂಡು ಸಿಕ್ಕಿದಾಗ ಲಗ್ನ ಮಾಡ್ಬೇಕು ಮೇಟ್ರೆ. 18 ವರ್ಷ ಆಗ ಗಂಟ ಕಾಯ್ಕೊಂಡು ಕುತ್ಕೊಳಕಾಯ್ತದ? ಹೌದಾ? ಇದು ಕಾನೂನಿ ವಿರುದ್ಧ. ಇದು ಪೊಲೀಸರಿಗೆ ಗೊತ್ತಾದ್ರೆ ಎತ್ಕೊಂಡು ಒಳ ಹಾಕ್ತಾರೆ. ಅದು ಗೊತ್ತಾ ನಿಂಗೆ? ಏನ್ ಮೇಟ್ರೆ, ನನ್ನ ಎದುರಿಸ್ತಾ ಇದ್ದೀರಾ? ನಾನ್ ಯಾಕೆ ನಿನ್ನ ಹೆದರ್ಸ್ಲಿಕ್ಕಂಗಿ? ಇಲ್ಲಿ ನೋಡು,
ನನ್ ಜೊತೆ ಈ ಪೇಪರ್ಗಳೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ವಿಷಯ ಗೊತ್ತಾಗಿದೆ. ಮುಂದಿಂದು ಅವರೇ ನೋಡ್ಕೋತಾರೆ. ಈ ಪೇಪರ್ ಅವ್ರನ್ನೆಲ್ಲ ಯಾಕೆ ಕರ್ಕೊಂಬರಕ್ ಹೋದ್ರಿ? ಬಂದಿಲ್ಲ ಗಂಗಿ, ಇವರೇ ಬಂದಿದ್ದಾರೆ. ನಿನ್ನ ಮಗಳ ಪುಟ್ಟಿನ ಸಂದರ್ಶನ ಮಾಡಿ ಪೇಪರ್ ನಲ್ಲಿ ಹಾಕ್ತಾರಂತೆ. ನಮ್ ಪುಟ್ಟಿ ಬಗ್ಗೆ ಪೇಪರ್ನಾಗೆ ಯಾಕೆ ಬರೀತಾರೆ? ಯಾಕಂದ್ರೆ ಈ ವರ್ಷ 10ನೇ ಕ್ಲಾಸ್ ಪರೀಕ್ಷೆನಲ್ಲಿ ಇಡೀ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಿದೆ ನಮ್ಮ ಪುಟ್ಟಿ. ಈ ವರ್ಷ ನಮ್ಮ ರಾಜ್ಯಕ್ಕೆ ನೀನು 2ನೇ ರ್ಯಾಂಕ್ ಬಂದಿದೀಯಾ ಪುಟ್ಟಿ. ಅಲ್ಲಮ್ಮ, ಇಂಥ ಪ್ರತಿಭಾವಂತ ಮಗಳಿಗೆ ಮದುವೆ ಮಾಡಿ ಅವಳ ಭವಿಷ್ಯನೇ ಹಾಳು ಮಾಡ್ಬೇಕು ಅಂತಿದೆಯಲ್ಲ, ನಿಂಗ್ ಸ್ವಲ್ಪನಾರು ಬುದ್ಧಿ ಬೇಡ್ವಾ? ನಾಳೆ ಬೆಳಿಗ್ಗೆ ಎಲ್ಲಾ ಪೇಪರ್ನಲ್ಲೂ ನಿನ್ ಮಗಳ ಫೋಟೋ ಬರುತ್ತೆ. ಇಂಥ ಹುಡುಗಿಗೆ ನೀನ್ ಮದ್ವೆ ಮಾಡ್ತಿದ್ಯಲ್ಲ, ಇದ್ ನ್ಯಾಯನಾ? ನೀನು ಪುಟ್ಟಿಗೆ ತಾಯಿಯಾಗಿ ಯಾವತ್ತಾದ್ರೂ ಒಂದು ದಿನ ಅವಳ ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ಟಿದ್ಯಾ? ದೊಡ್ಡದಾಗಿ ನನ್ನ ಮನೆ ಕೆಲ್ಸಕ್ಕೆ ಸೇರಿಸ್ಬಿಟ್ಟೆ. ನಾನ್ ಬೇರೆ ಮಕ್ಳಿಗೆ ಪಾಠ ಮಾಡ್ಬೇಕಾರೆ ಎಷ್ಟೋ ವಿಷಯಗಳನ್ನ ಕದ್ದು ಕೇಳಿ ತಿಳ್ಕೊಂಡಿದ್ದಾಳೆ. ಅದಕ್ಕೆ ನಾನೇ ಅವಳಿಗೆ ಖುದ್ದಾಗಿ SLC ಪರೀಕ್ಷೆ ಕಟ್ಸಿದ್ದು. ಅವಳು ಕಷ್ಟಪಟ್ಟು ಓದಿ ರ್ಯಾಂಕ್ ಬಂದಿದ್ದಾಳೆ ಇವತ್ತು. ಇಂಥ ವಿದ್ಯಾವಂತ ಹುಡುಗಿನ ತಗೊಂಡೋಗಿ ಇಷ್ಟು ಬೇಗ ಮದುವೆ ಮಾಡ್ತಾ ಇದೆಯಲ್ಲ. ಹೌದಾ ಮೈತ್ರೆ? ಮುಗಿಯಿರಿ ಮೇಷ್ಟ್ರೆ, ಮುಗಿಯಿರಿ. ಹುಟ್ಟಿಗೆ ಗಂಡನಾಗೋ ಕಡೆಯಿಂದ ದುಡ್ಡು ಇಸ್ಕೊಂಡಳು ಬುದ್ಧಿ. ಕೇಳಿ ನೋಡಿ. ನಮ್ಮನ್ ಸಮಸ್ಬಿಡಿ. ಏನು ತಿಳಿದೆ ಎಷ್ಟಿ ತಿನ್ನೋ ಕೆಲಸ ಮಾಡ್ಕೊಂಡ್ಬಿಟ್ವಿ. ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀವಿ. ಇನ್ಮ್ಯಾಕೆ ಪುಟ್ಟಿನ ನಿಮ್ ಮಗಳು ಅಂತ ತಿಳ್ಕೊಳ್ಳಿ. ಪುಟ್ಟಿ, ನಮ್ಮನ್ ಸಮಸ್ಬಿಡವಾ? ಹೋಗ್ಲಿ ಬಿಡು ಗಂಗಮ್ಮ, ಇಷ್ಟಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ನಿನ್ನ ತಪ್ಪನ್ನ ನೀನ್ ತಿದ್ಕೊಂಡಿಯಲ್ಲ, ನಮ್ಗಷ್ಟೇ ಸಾಕು. ಇವಳೆ ಪುಟ್ಟಿ. ಪುಟ್ಟಿ, ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಓದಿ ರ್ಯಾಂಕ್ ಬರೋದಕ್ಕೆ ನಿಂಗೆ ಯಾರಮ್ಮ ಸ್ಫೂರ್ತಿ? ನಾ 10ನೇ ಕ್ಲಾಸ್ನಾಗೆ ರ್ಯಾಂಕ್ ಬರಕ್ ಕಾರಣ ನಮ್ಮ ಮೇಷ್ಟ್ರು. ನನ್ ಓದ್ಸಿದ್ರು, ಪುಸ್ತಕ ಕೊಡ್ಸಿದ್ರು, ಪ್ರೀತಿ ತೋರ್ಸಿದ್ರು. ಇಂಥ ಮೇಷ್ಟ್ರು ಎಲ್ಲ ಸ್ಕೂಲ್ನಾಗೂ ಇರ್ಬೇಕು. ಆಗ್ಲೇ ಎಲ್ಲ ಮಕ್ಳು ಚಂದಾಗ್ ಓದೋದು. ನಂಗೆ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ನಮ್ಮಪ್ಪ ಕುಡ್ಕ, ನಮ್ಮವ್ವ ನಂಗ್ ಓದಕ್ಕೆ ಬಿಡ್ತಿರ್ಲಿಲ್ಲ. ಬೇರೆಯವ್ರ ಮನೆ ಕೆಲ್ಸ ಮಾಡ್ಕೊಂಡೆ ನನ್ ಜೀವನ ಕಳೆದೋಯ್ತು ಅನ್ನೋವಾಗ ಮೇಷ್ಟ್ರು ನನ್ ವಿದ್ಯೆಗೆ ದಾರಿ ದೀಪ ತೋರ್ಸಿದ್ರು. ನಾನ್ ಏನ್ ರ್ಯಾಂಕ್ ತಗೊಂಡಿದ್ದೀನೋ, ಏನ್ ಓದಿದ್ದೀನೋ ಅದಕ್ಕೆಲ್ಲ ಮೇಷ್ಟ್ರೇ ಕಾರಣ. ವಿದ್ಯೆ ಅನ್ನೋದು ಒಂದು ಪಕ್ಷಿ ಆದ್ರೆ ವಿನಯ ಹಾಗೂ ವಿವೇಕ ಅದರ ರೆಕ್ಕೆ ಇದ್ದ ಹಾಗೆ. ಆ 2 ರೆಕ್ಕೆಗಳು ಬಡದ ಮೇಲೆ ಹಾರಿದ್ರೆ ವಿದ್ಯೆ ಅನ್ನೋ ಪಕ್ಷಿ ಮೇಲೆ ಹಾರುತ್ತೆ. ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಪುಟ್ಟಿನೇ. ನಾನ್ ಯಾಕೆ ಹೇಳ್ತೀನಿ ಅಂದ್ರೆ, ಪ್ರತಿಯೊಂದು ಊರಿನಲ್ಲೂ, ಪ್ರತಿಯೊಂದು ಹಳ್ಳಿನಲ್ಲೂ ಪ್ರತಿಯೊಬ್ಬ ಮಕ್ಕಳಿಗೂ ವಿದ್ಯೆನ ಕೊಡಿಸ್ಬೇಕು. ವಿದ್ಯೆ ಅನ್ನೋದು ಸ್ವಂತ ಆಸ್ತಿ ಇದ್ದ ಹಾಗೆ, ಅದನ್ನ ಯಾರು ಕಿತ್ಕೊಳ್ಳಕ್ ಆಗೋದಿಲ್ಲ. ಆ ವಿದ್ಯೆನ ಕೊಡಿಸಿದ್ರೆ ಅವರ ಮುಂದಿನ ಭವಿಷ್ಯಕ್ಕೆ ಹಸನಾದ ದಾರಿ ಆಗಿರುತ್ತೆ. ವಿದ್ಯೆ ಬರೀ ಗಂಡಿನ ಸೊತ್ತಲ್ಲ, ಹೆಣ್ಣಿಗೂ ಆ ಸಂಪತ್ತು ನೀಡುವಿರಲ್ಲ. ಹೆಣ್ಣಾಗಲಿ ಗಂಡಾಗಲಿ ವಿದ್ಯೆಯವರ ಪಾಲಿಗಿರಲಿ. ಬಾಲ್ಯ ವಿವಾಹ ಮುಗ್ಧ ಹೆಣ್ಣಿನ ಪಾಲಿಗದು ಶಾಪ. ಕಾರ್ಗತ್ತಲಿನಲ್ಲಿರುವವರು ಇನ್ನಾದರೂ ಬೆಳಕಿಗೆ ಬನ್ನಿ. ಮೂಢನಂಬಿಕೆ ಬಿಡಿ ಬಿಡಿ ಇನ್ನಾದರೂ. ಸಮಾನತೆಯ ಸಾಮರಸ್ಯ ಬೆಳಗಲಿ ಎಲ್ಲರಲ್ಲೂ. ಕುಡಿತ ಅಂತರಂಗ ಬಹಿರಂಗದ ತಿಳಿನೀರ ಕದಡಿ ಕೆಸರಾಗಿಸುವ ವಿಷ. ಇದರ ಹಿಂದೋದರೆ ಇಡೀ ಕುಟುಂಬವೇ ಸರ್ವನಾಶ. ಬಾಲಕಾರ್ಮಿಕ ಕನಸ ಕುಸುಮ ಅರಳುವ ಮುನ್ನವೇ ಚಿವಿಟಿ ಬಾಡಿಸುವಿರೇಕೆ? ಈ ಪಿಡುಗ ತೊಳೆದು ಮಕ್ಕಳಿಗೆ ಹೊಸ ಬದುಕು ರೂಪಿಸಬಾರದೇಕೆ?